ಇಬ್ಬರು ಮಹಾಗುರುಗಳು, 3 ಜಡ್ಜಸ್, ಫುಲ್ ಡೇ ಎಂಜಾಯ್ ಮಾಡ್ಬೋದು. ಈ ಎಪಿಸೋಡ್ಗೋಸ್ಕರ ಕಾಯ್ತಾ ಇದ್ದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಕ್ ಬಂದಿದ್ದೀನಿ. 5 ಓನರ್ಸ್, 1 ಆಂಕರು, 30 ಕಿಲಾಡಿಗಳು, 10 ನಟಿಯರು, 7.5 ಕೋಟಿ ಕನ್ನಡಿಗರು ಸೇರಿದ್ರೇ ಆಗೋದು ಮಹಾಸಂಗಮ. ಫ್ಯಾಮಿಲಿ ಅಂದ್ರೆ ಎಲ್ರು ಬೇಕು ರೀ. ಬೆಂಕಿ ತರ ಇತ್ತು ನಿಜವಾಗ್ಲೂ. ಸಾಂಗ್ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ನಾನಿಲ್ಲಿ ಕೂತ್ಕೊಂಡು ಕುಣಿತಾ ಇದ್ದೆ. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ. ಮನರಂಜನೆಯ ಮಹಾದೂಟ ರೀ ನೀವು. ಕಣ್ಮೇಲೆ ಹಂಗೆ 2 ಹಿಡಿ ಐಸ್ ಕ್ರೀಮ್ ಇಟ್ಟಂಗೆ ಇತ್ರಿ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ದಿಸ್ ಇಸ್ ಐಸ್ ಕ್ಯಾಂಡಿ ಶಾಟ್. ಇದೊಂದು ಆಲ್ಬಮ್ ಸಾಂಗ್ ಅಂತ ಫೀಲ್ ಮಾಡ್ತಾರೆ ಅಕುಲ್, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಇದು ನಾವು ಮಾಡೋ ಡ್ಯಾನ್ಸ್ ಅಲ್ಲ, ನೋಡೋ ಡ್ಯಾನ್ಸ್ ಇದು. ರಾಮಕ್ಕ ಹಾಡು ಮುಗಿದ ಅರ್ಧ ಗಂಟೆ ಡ್ಯಾನ್ಸ್ ನಿಲ್ಸಿ. ರಮೇಶ್ ಸರ್ ಇನ್ನೂ ಕಟ್ಟೆ ಹೇಳಿಲ್ಲ ಸ್ವಾಮಿ. ಆಲ್ ಕ್ಲಿಯರ್ ಮೇಡಮ್, ಎವ್ರಿಥಿಂಗ್ ಮೈ ಅಂಡರ್ವರ್ ಮೇಡಮ್. ಅಧಿಕಾರ ಕೈ ತಪ್ಪೈತೈತೆ ನಿಮ್ದೆ. ಅಂಡರ್ವೇರ್ ಹಾಕೊಂಡು ಬೇಕಾದ್ರೆ ನಿಲ್ಸ್ತೀನಿ ಮೇಡಮ್. ಇದೇ ಬೇಕು ಮೇಡಮ್, ನಾನು ಮಾರ್ಕ್ ಹೋಗ್ತಾಗ. ನಿಜವಾಗ್ಲೂ ಸ್ಕ್ರಿಪ್ಟ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ, ಎಕ್ಸ್ಟ್ರಾ ಆಡ್ ಮಾಡ್ತಾರೆ ಸರ್. ಇದನ್ನ ನಾವು ಸ್ಪಾಟ್ ಇಂಪ್ರೂವೈಸೇಷನ್ ಅಂತೀವಿ ಸರ್. ಬೇಡ ಲಂಗ, ಬಿಟ್ಬಿಡು ಲಂಗ, ಅಯ್ಯೋ ಕಾಪಾಡಿ, ಬೇಡ ಲಂಗ, ಪ್ಲೀಸ್ ಬೇಡ ಲಂಗ. ನಮ್ಮ ಅಮ್ಮ ಅಂದ್ರೆ ಏನೇ ಅನ್ಕೊಂಡಿದ್ಯಾ? ನಡಿಯ ರೂಮ್ಗೆ. ನನ್ನ ಮಗ ಹುಲಿ ಇದ್ದಂಗೆ. ಅಕ್ಕ ನಾವಿಬ್ರು ಗಂಡ ಹೆಂಡ್ತಿ. ಅಣ್ಣ ನಾವಿಬ್ರು ಗಂಡ ಹೆಂಡ್ತಿ. ಒಂದ್ಸಲಿ ತಾನೇ ಪ್ರಾಕ್ಟೀಸ್ ಅಲ್ಲಿ ತಪ್ಕೊಳಕ್ ಇದ್ದಿದ್ದು, ಮತ್ತೆ ಮತ್ತೆ ತಪ್ಕೋತಿದ್ದೀರಾ? ಕಿಟ್ ಮುಗಿದ್ಮೇಲೆ ತಪ್ಕೊಂಡ್ರು ತಪ್ಕತ್ಯಾ? ಆ ಸೂರ್ಯನ ಕಿರಣಗಳು ನಿನ್ ಮೇಲೆ ಬೀಳ್ಬಾರ್ದು ಚಿನ್ನ. ಆ ಸೂರ್ಯನ ಕಿರಣಗಳು ನಿನ್ ಮೇಲೆ ಬೀಳ್ಬಾರ್ದು ಚಿನ್ನ. ಚಿನ್ನ 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 ಮಾನಟಿ ಬಂದು ಒಂದು ಮುತ್ತು ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ರಮೇಶ್ ಅರವಿಂದ್ ಸರ್, ರಮೇಶ್ ಸರ್ ಎನರ್ಜಿಗೆ ಮ್ಯಾಚ್ ಮಾಡಕ್ಕೆ ಆಗಲ್ಲ. ಪ್ರೇಮ ಮಾಡ ಕ್ಯಾಮೆರಾ ಲವ್ಸ್ ಮೀ. ರಿಷಿಕಾ ಸಿಕ್ಸ್ ಪ್ಯಾಕ್, ತರುಣ್ ಸುಧೀರ್. ನನಗೆ ನಡ್ಕೊಂಡು ಹೋಗಕ್ಕೂ ಟೆನ್ಷನ್ ಆಗ್ತಾ ಇದೆ ಸರ್ ಈಗ. ಇದು ಕಂಡ್ರೆ ಮಹಾಸಂಗಮ ಅಂದ್ರೆ ಒಳ್ಳೆ ಚಪ್ಪಳೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಿಡಿ ಕಿಲಾಡಿ ಗ್ಯಾಂಗ್ ಹೇಗಿದ್ದೀರಾ? ಓಕೆ, ಸೊ ಕಾರ್ಯಕ್ರಮ ಶುರು ಮಾಡೋಣ. ಕನ್ನಡ ಕುಲ ಬಾಂಧವರೇ, ಕಿರುತೆರೆಯ ಮನೆ ದೇವರುಗಳೇ, ನಾನು ನಿಮ್ಮ ಚೈತ್ರ ವಾಸುದೇವ.
ವೆಲ್ಕಮ್ ಅನು ಮೇಡಮ್. ಗೊಂಬೆ ತರ ಕಾಣಿಸ್ತಿದ್ದೀರಾ, ಬಟ್ ಹಲೋ ಸಿಸ್ಟರ್, 1 ಸೆಕೆಂಡ್. ಹೇಳಿ ಅಕ್ಕ. ಏನ್ ಮಾಡ್ತಾ ಇದ್ದೀರಾ ನೀವಿಲ್ಲಿ? ಆಂಕರಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ಗಿಲ್ಲಿ ಏನಕ್ಕೆ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಕೇಳ್ತಾ ಇದ್ದೀನಿ. ಚೈತ್ರ ಚೈತ್ರ ಚೈತ್ರ, ನೀನ್ ಬರ್ಬೇಕಾಗಿರೋದು 9 ಗಂಟೆಗೆ. ಹಾ. ನೀವು ಬಂದಿರೋದು ಎಷ್ಟು ಗಂಟೆಗೆ? ಯು ಸಿ, ನಿಮ್ಮ ಡೆಡಿಕೇಶನ್, ನಿಮ್ಮ ಟೈಮಿಂಗು ಎಲ್ಲಾನು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಚೈತ್ರ ಅವರೇ. Thank you. ಆದರೆ 7 ಸಮುದ್ರ ದಾಟಿ 7 ಬೆಟ್ಟ ದಾಟಿದ್ರು 7 ಜನ್ಮದಲ್ಲೂ 7.5 ಸ್ಲಾಟ್ ನಂದೇ ನಂದೇ. You know they call me OA, original anchor. ನಮ್ಮ ಮನೆಗೆ ನೀವು ಅತಿಥಿಯಾಗಿ ಬಂದಿದ್ದೀರಾ. ಹೌದು. ಪ್ರೀತಿಯ ತಂಗಿ ನೀವು. ಚೈತ್ರ, ನಿಮ್ಮ ಜವಾಬ್ದಾರಿ ನಿಷ್ಠೆ ನನಗೆಲ್ಲವೂ ಅರ್ಥ ಆಗ್ತಾ ಇದೆ. ಹಾ. ನಿಮ್ಮ ಸಿಸ್ಟರ್ ಆಗಿ ಇವತ್ತು ಮನೆ ಜವಾಬ್ದಾರಿನ ನಾನ್ ತಗೋತಾ ಇದ್ದೀನಿ. ತಂಗಿಯಾಗಿ ನೀವು ಇಲ್ಲಿನ ಆಚಾರ ವಿಚಾರ ಇದೆಲ್ಲವನ್ನ ತಿಳ್ಕೊಂಡು ಖುಷಿಯಾಗಿ ಸೋಫಾದಲ್ಲಿ ಅತಿಥಿಯಾಗಿ ಪ್ರೋಗ್ರಾಮ್ ನ ಎಂಜಾಯ್ ಮಾಡಿ. ಅರೆ ವಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮೊಟ್ಟ ಮೊದಲ ಬಾರಿಗೆ 2 ಶೋಗಳ ಮೊದಲನೇ ಮಹಾಸಂಗಮ ನಡೀತಾ ಇದೆ. ಬನ್ನಿ ಈ ಹಬ್ಬವನ್ನ ಸಂಭ್ರಮದಿಂದ ಹಾಗೂ ಸಡಗರದಿಂದ ಸೆಲೆಬ್ರೇಟ್ ಮಾಡೋಣ. ಇಡೀ ವೇದಿಕೆ ಇವತ್ತು ತುಂಬೋಗುತ್ತೆ. ಬರೋಬ್ಬರಿ 2 ದಿವಸ 7.5 ಗಂಟೆಗಳ ಕಾಲ ನಾನ್ ಸ್ಟಾಪ್ ಮನೋರಂಜನೆ. ಈ ಮಹಾ ಸಂಗಮದಲ್ಲಿ ನನ್ನ ಜೊತೆ ಸಾಥ್ ಕೊಡೋದಕ್ಕೆ ಮನರಂಜನೆಯ ವಾರಸುದಾರರನ್ನ ಈಗ ಬರಮಾಡಿಕೊಳ್ಳೋಣ. ಕಾಮಿಡಿಗೂ ಮಹಾನಟಿಗೂ ಬ್ರಿಡ್ಜ್ ಆಗಿರುವಂತಹ ಜಡ್ಜ್ಗಳನ್ನ, ಐ ಮೀನ್ ನನ್ನ ಸಹೋದ್ಯೋಗಿಗಳನ್ನ ಪ್ರೀತಿಯಿಂದ ಈಗ ಬರಮಾಡಿಕೊಳ್ಳೋಣ. ಯಾಕಂದ್ರೆ ಇವತ್ತು ನಂದು ಡಬಲ್ ರೋಲು, ಡಬಲ್ ಪೇಮೆಂಟ್. ಆಂಕರಿಂಗು ನಾನೇ, ಜಡ್ಜು ನಾನೇ. ಇವರು ನನ್ನ ಗೆಳೆಯರು ಕೂಡ. ನನ್ನ ಪಕ್ಕದಲ್ಲೇ ಕೂತು ನನಗೆ ಕಾಂಪಿಟೇಷನ್ ಕೊಡುವಂತ ರಿಯಾಲಿಟಿ ಸ್ಟಾರ್ ಅಕುಲ್ ಬಾಲಾಜಿ ಹಾಗೂ ಪಕ್ಕ ಲೆಕ್ಕಾಚಾರದಲ್ಲಿ ಮಾತಾಡಿ ಪಕ್ಕ ಅಂತ ನಗಿಸುವಂತಹ ಗ್ರ್ಯಾಂಡ್ ಮಾಸ್ಟರ್ ಆನಂದ್ ಸರ್. ಹಾಗೂ ಇವರ ಜೊತೆ ಮುದ್ದಾಗಿ ಮಗು ತರ ಮಾತಾಡುವಂತಹ ಕೊಡಗಿನ ಕುವರಿ ಬಾದಾಮ್ ಬರ್ಫಿ ಶ್ವೇತಾ ಚೆಂಗಪ್ಪ. ಆಂಡ್ ಇವರ ಜೊತೆ ನಾವೆಲ್ಲರ ಪ್ರೀತಿಯ ಕುರಿ ಪ್ರತಾಪ್. ಇವರ 4 ಜನ ಜೊತೆಗೆ ನಾನಿದ್ದೀನಿ. ಮಂಗಳೂರಿನ ಕಡಲು, ಕನ್ನಡದ ಬೆಳದಿಂಗಳು, ನಿಮ್ಮ ನೆಚ್ಚಿನ ಒನ್ ಅಂಡ್ ಓನ್ಲಿ ನಾನೇ ನಾನೇ ನಾನೇ. ಈಗ ರೋಲಿಂಗ್ ಅಲ್ಲೇ ಹೋಗ್ತೀನಿ. ಮ್ಯೂಸಿಕ್. ಯಾಕೆ ಡಾನ್ಸ್ ಮಾಡ್ತಾ ಇಲ್ಲ? ನೋಡಿ ಅನ್ನೋರೆ, ನಾನು ಇವಾಗ ಜಡ್ಜು. ಆಂಕರ್ ತರ ಕುಣಿಯೋದು, ಈ ಮಕ್ಕಳಿಗೆ ಕರ್ಕೊಂಡೋಗಿ ಸುಸು ಮಾಡಿಸ್ಕೊ ಬರೋದು, ತೊಳೆಯೋದು, ಇದೆಲ್ಲ ಹಳೆ ಕತೆ. ಕೈಯಲ್ಲಿ ಏನ್ ಕುರಿಯೋದು? ಆಕ್ಚುಲಿ ಇದು ಸ್ವೀಟು. ಕುರಿ ಡಾಲ್ಡಾ ಹಾಕಿ ತುಂಬಾ ಸ್ಪೆಷಲ್ ಆಗಿ. ಅದು ಸ್ವೀಟಾ ಕಲ್ಗಚ್ಚ ಕುರಿ? ಕುರಿ ಗೊತ್ತಾ ಶ್ವೇತು? ವಾವ್, ಶ್ವೇತನು ತಿನ್ಬೇಕಪ್ಪ. ಕುರಿನ ತುಂಬಾ ಇಷ್ಟಪಡ್ತೀಯಾ? ಇಂತ ಎಕ್ಸ್ಪೆರಿಮೆಂಟ್ ಗಂತಾನೆ ನಾವು ಒಬ್ರನ್ನ ರೆಡಿ ಮಾಡಿದ್ದೀವಿ. ಯಾರು? ಗಿಲ್ಲಿ ಬಾ ಮಗ. ಏನೇ ಆದ್ರೂ ಫಸ್ಟ್ ನಿನಗೆ ಆಗ್ಲಿ. ಎಲ್ಲೆಲ್ಲ ಓಡಿಸೋರ ಕನಕ ಆ ಕೈಲೇ ಕೊಡ್ತವ್ರೆ. ನೀನು ಎಲ್ಲೆಲ್ಲ ಓಡಿಸ್ಬಿಟ್ಟು ಪ್ರಾಪರ್ಟಿ ಮುಟ್ಬಿಟ್ಟು ನಮ್ಗೆಲ್ಲ ತಂದು ಕೊಡ್ತಿರ್ಲಿಲ್ವಾ? ಥ್ಯಾಂಕ್ ಯು ಅನ್ನೋರೆ, ನಿಮ್ಗೊಂದು ಸ್ವೀಟು. ಏ ಗಿಲ್ಲಿ ತಿನ್ನೋ ಪಾಪ, ಕಷ್ಟಪಟ್ಟು ನಿನ್ಗೇನಾರು ತಿಂದ್ರೆ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸಿದ್ರೆ ಬಾತ್ರೂಮ್ಗೆ ಹೋಗೇ ತಿನ್ನು. ಅಲ್ಲ ನಾನು ಲೈಫಲ್ಲಿ ಸ್ವೀಟ್ ತಿನ್ನೋದ್ಲ. ನಾನೇ ತಿನ್ನಿಸ್ತೇನೆ ಕಣಲ್ಲಿ. ಆನಂದ್ ಸನ್ ರೈಸ್ ಆನಂದ್ ಸನ್ ರೈಸ್. ಆ ಲೆಕ್ಕದಲ್ಲಿ ನಾನೇ ಕೈಯಾರ ಅಂತ ಮಾಡಿರುವಂತ ಸ್ವೀಟು ಯಾರಿಗುಂಟು ಯಾರಿಗಿಲ್ಲ. ನನ್ನ ಫೇವ್ರೆಟ್ ಮಹಾನಟಿಯರು ಕೊಟ್ಬಿಟ್ಟು ಬರ್ತೀನಿ. ಹಂಗೆ ನಾನ್ ಮಹಾನಟಿ ಅಲ್ಲ. ಮಹಾನಟಿ ಆಗ್ಬೋದು ತಿಂದ್ರೆ. ಏನು ಗಗನ, ಏನೋ ಹೇಳಕ್ ಇಷ್ಟಪಡ್ತಾ ಇದೀಯಾ? ಕೇಳಿಸ್ತಾ ಇಲ್ವಾ? ಬಾ ಇಲ್ಲಿ ಹೇಳು.
ನಾನು ಇವತ್ತು ಮೌನರತ್ತ ಸ್ವೀಟ್ಸ್ ತಿನ್ನಂಗಿಲ್ಲ. ಮೌನ ರಥಕ್ಕೂ ಸ್ವೀಟ್ಗೂ ಏನ್ ಸಂಬಂಧ? ಕುರಿ ಕೊಡಿ 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 ಕೊಡಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದಾದ್ಮೇಲೆ ಅನುಶ್ರೀ ಅವ್ರು ಮುಂದುವರಿಸ್ತಾರೆ. ಯಾಕಂದ್ರೆ ಅವರು ಪೇಮೆಂಟ್ ಇಸ್ಕೊತಾ ಇದ್ದಾರೆ. ಒಂದ್ ನಿಮಿಷ ಅಕುಲ್, ಎಲ್ಲಾರ್ಗೂ ಡಾಲ್ಡಾದಲ್ಲಿ ಮಾಡಿರುವಂತ ಒಂದು ಸ್ವೀಟ್ ನ ತಿನ್ನಿಸ್ತಾ ಇರುವಂತ ಈ ವ್ಯಕ್ತಿಗೆ ನಾವೆಲ್ಲಾ ಸೇರಿ ಒಂದ್ ಸ್ವೀಟ್ ತಿನ್ನಿಸ್ಬೇಕಲ್ವಾ? ತಿನ್ನಿಸ್ಲೇಬೇಕು. ಅದು ಕತೆ. ನೀವು ಆಂಕರ್ ಆಗಿದ್ಕೊಂಡು ಇಂಥದ್ದೊಂದು ಮಹಾನ್ ಪಟ್ಟ ಜಡ್ಜ್ ಆಗಿದ್ದೀರಾ. ನಿಮ್ಮ ಎಲ್ಲದ್ರವರು ಮಹಾನಟಿ ಸೆಟ್ಗೆ ಬಂದ್ಮೇಲೆ ನೀವ್ ಆಂಕರ್, ನಿಮ್ಮ ಹತ್ರಕ್ಕೆ ಬರ್ದೆ ನಾನು ಇನ್ನು ಎಲ್ಲಿ ಹೋಗ್ಲಿ? ಓ, ಯಾರ್ಯಾರು ಶೋ ಟೈಮಲ್ಲಿ ಯಾರ್ಯಾರು ಆಂಕರ್ ಇರ್ತಾರೆ ನೀವು ಅವ್ರ ಟೈಮ್ ಅವ್ರ ಹತ್ರ ಹೋಗ್ತೀರಾ? ನೀವು ಹಂಗ್ ತಿಳ್ಕೊಂಡ್ರಾ? ಆಕ್ಚುಲಿ ನಾನು ಹಂಗೆ ಹೇಳಿದ್ದು. ನಾನು ಈ ಸಂದರ್ಭದಲ್ಲಿ ಏನ್ ಕೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಜಡ್ಜ್ ಆಗಿ ನಿಮ್ಮ ಮನದಾಳದ ಮಾತುಗಳು ಯಾವತ್ತೂ ಎಲ್ಲೂ ಹೇಳ್ಕೊಳ್ಳಕ್ಕೆ ಆಗದೆ ಇರುವಂತ ಒಂದು ವಿಷಯಗಳು ಹೇಳು. ಫಸ್ಟ್ ಯಾವಾಗ್ಲೂ ಗುರುಗಳ ಹತ್ರ ಮಾತಾಡ್ಸೋಣ, ನಮ್ಮ ಮಾಸ್ಟರ್ ಆನಂದ್ ಸರ್. ಆಕ್ಚುಲಿ ಹೇಳ್ಬೇಕಂತಂದ್ರೆ ಬಹಳ ಜವಾಬ್ದಾರಿಯುತವಾದಂತ ಒಂದು ಕೆಲಸ. ನಿಜವಾಗಿ. ಸೊ ನಮ್ಮ ಒಂದೊಂದು ಕಮೆಂಟ್ಗಳು ಹೆಂಗಿರ್ಬೇಕಂದ್ರೆ, ಈ ಉದುರ್ತಲ್ಲ ಮೋತಿ ಲಡ್ಡು, ಮೋತಿ ಆ ಮೋತಿ ಉದುರ್ದಂಗ್ ಇರ್ಬೇಕು. ಅದು ಜಡ್ಜ್ಮೆಂಟ್ ಅಂತ ಅಂದ್ರೆ. Correct. ವಾಹ್, ವಾಹ್, ವಾಹ್. ಜಡ್ಜ್ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ ಚೋತ್. ಮನದಾಳದ ಮಾತನ್ನು ಓದ್ರಿ. ಮೊದಲನೇದಾಗಿ ಈ ಮಾತಾಡೋರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಬಂದು ಒಂದ್ ಕಡೆ ಕೂರಿಸಿರೋದು ಆಕ್ಚುಲಿ ಖುಷಿ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ಏನ್ ಕಾಮಿಡಿ ಮಾಡ್ತಾರೆ ಅದಕ್ಕಿಂತ ದುಪ್ಪಟ್ಟು ಕಾಮಿಡಿ ನಮ್ಮ ಅಲ್ಲಿ ಕೂತಿರ್ತೀವಲ್ಲ, ನಾವು 5 ಜನ ಕೂತಿರ್ತೀವಲ್ಲ, ಅಲ್ಲಿ ನಡೀತಾ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಕಿಲಾಡಿಗಳನ್ನ ನೋಡಿ, ಅವ್ರನ್ನ ಬಾ ಹೆಂಗ ರೆಡಿಯಾಗಿ ಬರ್ತಾರೆ ಅಂದ್ರೆ, ಅವ್ರು ಬಂದ್ರೆ ಸಾಕು ಒಂದು ಎನರ್ಜಿ ಇರುತ್ತೆ ನಮ್ಮ ಸ್ಟೇಜ್ ಅಲ್ಲಿ. ಅವ್ರು ಬಂದ್ರೆ ನಮ್ಮ ಇಡೀ ಕರ್ನಾಟಕ ಎದುರು ನೋಡ್ತಾ ಇರುತ್ತೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಯಾವಾಗ ಬರುತ್ತೆ ಅಂತ. ಮಗ ಹೆಂಗನ್ಸಿದೆ ಕನ್ನಡಕ್ಕೆ ಹಾಕೊಂಡಿದ್ದೆ? ಜಡ್ಜಸ್ ಅಂತ ನೀನ್ ಹೇಳಿದ್ಮೇಲೆ ನೆನಪಾಗ್ತಿದೆ ನಮ್ಗೆ. ಏನಂತ ಮಗ? ಇಲ್ಲಾಂದ್ರೆ ಜಡ್ಜಸ್ ಅಂತ. ಇಲ್ಲಾಂದ್ರೆ ನಾವು ಆಂಕರ್ಸ್, ಜಡ್ಜಸ್, ಟೀಮ್ ಓನರ್ಸ್, ಪರ್ಫಾರ್ಮರ್ಸ್, ಯಾವ ಜಾಗದಲ್ಲಿ ನಾವ್ ಇದೀವಿ ಅನ್ನೋ ಅಂತ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಇದೀವಿ ನಾವು. ಇಲ್ಲಿ ಒಂದು ಮೋಸ ನಡೆದಿದೆ. ಆಕ್ಚುಲಿ ಮಹಾನಟಿ ಹೋಸ್ಟ್ ಮಾಡ್ಬೇಕಾಗಿರೋದು ನಾನು. ನಮ್ಮ ಅನುಶ್ರೀ ಕಿತ್ಕೊಂಡ್ಬಿಟ್ಟವ್ರೆ. ಆದರೆ ಗೆಲುವು ಏನ್ ಗೊತ್ತಾ, ಅಟ್ಲೀಸ್ಟ್ ಮಹಾಸಗಮಕ್ಕಾದ್ರೂ ಬಂದಿದೀವಲ್ಲ. ಆಕ್ಚುಲಿ ನನಗೂ ಫೋನ್ ಬಂದಿತ್ತು, ನೀನು ಮಾಡು ಅಂತ. ಯಾವ್ದಕ್ಕೆ? ಮಹಾನಟಿಗೆ. ಆಮೇಲೆ ನೀವೇನಂದ್ರಿ? ಬೇರೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದಕ್ಕೋಸ್ಕರ ಇಲ್ಲ ಬರಕ್ಕಾಗಲ್ಲ, ಅಲ್ಲಿ ತಾರಸಿ ಇದೆ ಅಂದೆ. ನಮ್ಮನ್ನೆಲ್ಲ ಕೇಳಿದ್ರಿ, ನಿಮ್ಗೆ ಹೇಗೆ ಅನ್ಸ್ತದೆ ಅದೇಳಿ? This is the platform that I have from Intelligence Bureau, and this is the only white gold project of industrial area. And I am wearing a yellow. This is the blue. This is ಯಾವ ಕಲರ್ ಇದು? So far we are ನಿಮ್ಮ ಕ್ಯಾಪ್ಟನ್ ನಿಮ್ಗೇನೋ ಪ್ರೀತಿಯಿಂದ ಹೇಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ದಯವಿಟ್ಟು ನೀ ಕನ್ನಡದಲ್ಲೇ ಮಾತಾಡೋಣ, ನಿನ್ ಕೈ ಮುಗಿತಿ, ನಮ್ಮ ಮರ್ಯಾದೆ ತೆಗಿಬಿಡ. ಥ್ಯಾಂಕ್ ಯು ಮಿಸ್ಟರ್ ಜಗಪ್ಪ. ನೀನೇನು ಹುಡುಗಿರ್ ಮಧ್ಯೆ ಹೋಗಿ ಕೂತಿದ್ಯಲ್ಲ ಅಣ್ಣ? ವಾರ ನಿನ್ ಮುಖ ನೋಡಿ ಬೇಜಾರಾಗಿ ಹೋಗಿತ್ತು ಅಣ್ಣ. ಎಷ್ಟು ಚೆನ್ನಾಗಿ ಅವ್ರು ನೋಡೋಣ. ಮುಖ ನೋಡಿ ಬೇಜಾರಾದ್ರೆ ಏನ್ ಮಾಡ್ಬೇಕು ಗೊತ್ತೇನೋ? ಆ ಹುಡುಗಿ ಬೇಜಾರೇ ಮಾಡ್ಕೊಂಡ್ಬಿಟ್ಲು, ಕೊಡಮ್ಮ. ಹಿಂಗೂ ಮಾಡ್ಬೋದಾ ಇಲ್ಲಿ? ಸಖತ್ತಾಗಿರೋ ಸೆಟ್ ಕರ್ಕೊಂಡ್ಬಂದಿದ್ದೀರ. ಏನ್ ಮಾಡ್ತಾ ಇದ್ದೀರಾ? ಮಹಾನಟಿ ಸೆಟ್. ಮಹಾನಟಿ ಆಂಕರ್ ನಾನು, ಅವರಲ್ಲ. ಆಯ್ತು ಕುರಿ, ಇದೇ ಮಜಾ ಇಡೀ ಶೋ ಪೂರ್ತಿ ಇರಬೇಕು. ಓಕೆನಾ? ಅಂಡ್ ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕುತ್ಕೊಳ್ಳಿ. ಚಪ್ಪಾಳೆ ಬರಲಿ. ಕುರಿ, ನೀವ್ ಯಾಕೆ ಇಲ್ಲೇ ಇದ್ದೀರಾ ಇನ್ನ? ನನಗೆ ಹೆಣ್ಮಕ್ಳು ನಾವು ಒಂಟಿಯಾಗಿ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಹಂಗಂತ ನನ್ನ ನಿಶು ಕಾಲ್ ಮಾಡಿ ಹೇಳಿದ್ದಾಳೆ. ನಿಶು ಯಾರು? ನಿಶ್ವಿಕಾ ಅಲಿಯಾಸ್ ನಿಶು. ನೋಡಿ, ನೀವು ನನ್ ಜೊತೆ ಇರ್ತೀರಾ, ನಾನು ನಿಶಿ ಜೊತೆ ಇರ್ತೀನಿ. ನನ್ ಜೊತೆ ಇತ್ಕೊಂಡು ನೀವೇ ಚೂರುಪಾರು ಆಂಕರಿಂಗ್ ಕಲ್ತ್ಕೊಳ್ಳಿ, ಉಪಯೋಗ ಆಗ್ಬೋದು. ಪ್ರಿನ್ಸಿಪಲ್ ಹೇಳಿದ್ಮೇಲೆ ನಾವು ಕೇಳದೆ ಇರಕ್ಕಾಗತ್ತಾ? ಹಾಗೆ ಮಾಡೋಣ ಕುರಿ, ಜೊತೆಲಿ ಇರಿ, ಇಲ್ಲೇ ನಿಂತ್ಕೊಂಡಿರಿ ನನ್ನ ಪಕ್ಕದಲ್ಲಿ. ಓಕೆನಾ? ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸೂಪರ್ ಹಿಟ್ ಗಳ ಸ್ಟಾರ್ ಡೈರೆಕ್ಟರ್, ಮಣ್ಣಿನ ಮಕ್ಕಳನ್ನ ಮೆರೆಸಿದಂತಹ ಉತ್ತರ ಕರ್ನಾಟಕದ ಪವರ್ ಮಹಾನಟಿ ತರುಣ, ಡಿಂಪಲ್ ಸ್ಟಾರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ನಾನ್ ಬಂದ ಉದ್ದೇಶ ಪ್ರೇಮ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ಹಲೋ, ಈಗವರೆಗೂ ನಿಶು ನಿಶು ಅಂತಿದ್ರಿ. ನಾವ್ ಹಂಗಂದ್ರಂಗೆ ಹಿಂಗಂದ್ರಿಂಗೆ.
ಮಹಾನಟಿಯ ಪ್ರೇಮ ಚಂದ್ರಮ. ಲೆಟ್ಸ್ ವೆಲ್ಕಮ್ ನಡೆದಾಡುವ ಗುಲಾಬಿ ಮಹಾನಟಿ ಪ್ರೇಮ ಮೇಡಮ್. ಇಲ್ಲಿ ಕೈ ಕೊಡಿ. ಕೊಡಲ್ಲ, ಆಣೆ ಮಾಡಿ ಹೇಳ್ತೀನಿ. ಇವರು ಇತ್ತಲಕ್ಕ ಕರಿಬೇಡ ಮಾವ ಅಂತ ಸ್ಟೆಪ್ಪಲ್ಲೇ ಚಮಕಾಯಿಸೋ ಸುರ ಸುಂದರಿ, ಮಾತಲ್ಲೇ ಚಮಕಾಯಿಸೋ ನಾಟ್ಯ ಮಯೂರಿ. ಲೆಟ್ಸ್ ವೆಲ್ಕಮ್ ಮಚ್ಚೆಯ ಸುಂದರಿ, ಮೈ ಫೇವರೇಟ್ ನಿಶ್ವಿಕಾ ಅಲಿಯಾಶ್ ನಿಶಾ. ಸಖತ್ತಾಗಿ ಹೇಳಿದೆ ಮಾತ್ರ. ಮುತ್ತು ಮುತ್ತು ನೀರಹನಿಯ ಉಲ್ಲಾಸದ ಮೇರೆ ನೀರಿ ನೀಂ ತನಕದಿ. ಮುತ್ತು ಮುತ್ತು ನೀರಹನಿಯ ಉಲ್ಲಾಸದ ಮೇರೆ ನೀರಿ ನೀಂ ತನಕದಿ. ಅಲ್ಲ ನೀವೇನೋ ನಿಶು ಬಂದ್ರೆ ನಾನು ಇತ್ತಲಕ್ಕ ಮಾಡ್ತೀನಿ ಅಂತ ಜಾರ್ತಾ ಇದ್ರಿ. ಬರ್ತೀನಿ ಈಗ ನಾನು. ಮೇಡಮ್ ನೀವೇನು ಅನ್ಕೋಬೇಡಿ, ನಾನ್ ನಿಮ್ಗೆ ಇದು ಮಹಾನಟಿ ವೇದಿಕೆ, ನೀವು ನನ್ಗೊಂದು ಮುತ್ತು ಕೊಡ್ಬೇಕು ಅಂತ ನನ್ನ ಆಸೆ. ಉಲ್ಟಾ ಹೇಳ್ತಿರಂದ್ರೆ ಇದು ಕಂಡ್ರು ಮಹಾಸಂಗಮ ಅಂದ್ರೆ ಹೊಡೆ ಚಪ್ಪಾಳೆ. ಮೇಡಮ್ ಕುರಿ ಫಸ್ಟ್ ಟೈಮ್ ಅವ್ನ್ ರಿಯಲ್ ಭಾಷೆಯಲ್ಲಿ ಮಾತಾಡ್ತಾ ಇರೋದು. ತರುಣ್ ಅವರೇ ಹೊಡೆದ್ರಲ್ಲ ಪಂಚು. ವೆಲ್ಕಮ್ ಟು ಮಹಾಸಂಗಮ. ನಿಶ್ವಿಕಾ ಅವರೇ ನಿಮಗೂ ಒಂದು ಇಟ್ಟಿದ್ದೀನಿ ನಾನು. ನಮ್ಮಿಬ್ಬರ ಭೇಟಿ ಆಕಸ್ಮಿಕ. ನಿಮ್ಮನ್ನು ನೋಡಿದ್ರೆ ಆಗುತ್ತೆ ಪುಕ ಪುಕ, ಹಾರ್ಟ್ ಬೀಟು ಟಕ ಟಕ. ಇಬ್ರು ಸೇರಿ ಬರೆಯೋಣ ಪ್ರೇಮ ಪುಸ್ತಕ. ಅದನ್ನ ಓದ್ತಾ ನಾವು ಹೋಗೋಣ ಹಿತ್ತಲಕ್ಕ. ಅವ್ರ ಒಳಗೆ ಏನ್ ಮಾಡ್ತಾರೆ ನನಗೆ ಗೊತ್ತಾಗ್ತಿಲ್ಲ. ಆಯ್ತು ಕುರಿ, ಈಗ ತಮಾಷೆ ಎಲ್ಲ ಆಯ್ತು. ಪ್ರೇಮ ಮ್ಯಾಮ್, ಫಸ್ಟ್ ಮಹಾಸಂಗಮ, ಕಾಮಿಡಿ ಕಿಲಾಡಿಗಳು ಹಾಗೂ ಮಹಾನಟಿಯ ಮಹಾಸಂಗಮ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದ್ರ ಬಗ್ಗೆ? ವೆರಿ ಎಕ್ಸೈಟೆಡ್. ಎಲ್ಲರೂ ಇಲ್ಲೇ ಇದ್ದೀರಾ ಕಲಾವಿದರು, ಸೊ ತುಂಬಾ ಖುಷಿ ಆಗುತ್ತೆ. ಸೊ ಫುಲ್ ಡೇ ಎಂಜಾಯ್ ಮಾಡ್ಬೋದು. ತರುಣ್ ಅವರೇ? ನಾನಂತೂ ಈ ಎಪಿಸೋಡ್ಗೋಸ್ಕರ ಕಾಯ್ತಾ ಇದ್ದೆ ಆಕ್ಚುಲಿ, ಟು ಬಿ ಹಾನೆಸ್ಟ್ ಅಂತೇಳಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಅಂತ ಒಂದು ಪಿಕ್ಚರ್ ಶೂಟಿಂಗ್ ನಡೀತಿದ್ದ ಹೈದರಾಬಾದ್ ಅಲ್ಲಿ. ಹೋದಾಗ ನನಗೊಂದು ವಾವ್ ಅನ್ಸುತ್ತೆ, ಏನಿದೆ ಈ ಕಡೆ ನೋಡಿ ಅಂಬರೀಷ್ ಅಣ್ಣ ಇದ್ದಾರೆ, ಅರ್ಜುನ್ ಸರ್ಜಾ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ಎಲ್ಲ ಇಂತಿಂತ ಘಟನೆಗಳು ಕಾಣಿಸ್ತಿರಲ್ಲ ಇಲ್ಲಿ ಅಂತ. ಹಂಗ್ ನೋಡಿದ್ನಲ್ಲ, ಅದ್ರದ್ದು ಟೆಲಿವಿಷನ್ ವರ್ಷನ್ ತರ ಕಾಣಿಸ್ತಾ ಇದೆ ನನಗೆ. ನಿಶು, ಸೊ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಇಷ್ಟು ದಿವಸ ತುಂಬಾ ಹೆಸರು ಮಾಡಿದಂಥ ಶೋ ಕಾಮಿಡಿ ಕಿಲಾಡಿ ನಮ್ಮ ಜೊತೆ ಸೇರಿದ್ದಾರೆ. ಸೊ ಲೈವ್ ಆಗಿ ನೋಡೋ ಒಂದು ಝಲಕ್ ಸಿಗ್ತಾ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಎಲ್ರಿಗೂ ಗುಡ್ ಲಕ್ ಆ್ಯಂಡ್ ಸೋ ನೈಸ್ ಟು ಹ್ಯಾವ್ ಆಲ್ ಆಫ್ ಯು ನಮ್ಮ ಸ್ಟೇಜ್ಗೆ. ಥ್ಯಾಂಕ್ ಯು ಸೋ ಮಚ್. ನಂದು ಕುರಿ ಇಂಪಾರ್ಟೆಂಟ್ ಪ್ರಶ್ನೆ ಒಂದ್ ಕೇಳ್ಬೇಕು. ಕೇಳಿ. ಫಸ್ಟ್ ಟೈಮ್ ತರುಣ್ ಅವರೇ ಮಹಾನಟಿ ಜಡ್ಜ್ ಆಗಿ ಕಾಮಿಡಿ ಕಿಲಾಡಿಗಳು ಜಡ್ಜ್ ಪಕ್ಕದಲ್ಲಿ ನಿಂತ್ಕೊಂಡಿರೋದು ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಅವ್ನು ಕಾಮಿಡಿನ ತುಂಬಾ ಹಿಂದೆನೆ ಜಡ್ಜ್ ಮಾಡ್ಬಿಟ್ಟಿದ್ವಿ ನಾವು. ನಾವೊಂದು ಸಿನಿಮಾ ಒಟ್ಟಿಗೆ ಮಾಡಿದ್ವಿ, ರನ್ನ ಅಂತ ಅಂದ್ಬಿಟ್ಟು. ಅದ್ರಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಏನಂತ? ಇಂಗ್ಲಿಷ್ ಅಲ್ಲಿ. ಅದು ಫುಲ್ ಒಂದು ಸಿಂಗಲ್ ಪೇಜ್. ಅದು ಅದು ಕುರಿ ಒಂದೇ ಟೇಕ್. ಕ್ಯೂ ಕೊಡಿ. ಅವತ್ ನಾನು ಆಕ್ಚುಲಿ ಪೇಜ್ ಅರ್ಧಾಕ್ಬಿಟ್ಟಿದ್ದೆ. ತಿರುಗಿ ಯಾರು ಹೇಳ್ತಾರೆ ಅಂತ ಇವಾಗ ಹೇಳ್ತೀನಿ. ಚೂಸ್ ಯುವರ್ ನೆಕ್ಸ್ಟ್ ವರ್ಡ್ಸ್ ಲಿಯಾಂಡೀಸ್. ಚೂಸ್ ಯುವರ್ ನೆಕ್ಸ್ಟ್ ವರ್ಡ್ಸ್ ಕೇರ್ಫುಲಿ ಲಿಯಾಂಡೀಸ್. ಹಂಗೆ ಹೇಳ್ತೀನಿ ಬೇಕಾರೆ. ಚೂಸ್ ಯುವರ್ ನೀವ್ ಹೆಂಗ್ ಹೇಳಿದ್ರಿ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದಕ್ಕೆ ಸುಮ್ಮನೆ ಇದೀವಿ. ಚೂಸ್ ಯುವರ್ ನೆಕ್ಸ್ಟ್ ವರ್ಡ್ಸ್ ಲಿಯಾಂಡೀಸ್. ದೇ ಮೇ ಬಿ ಲಾಸ್ಟ್ ಆಸ್ ಥಿಂಕಿಂಗ್ ನೋ ವರ್ಡ್ಸ್ ಥ್ರೆಟನ್ಸ್ ದಿ ಮೆಸೆಂಜರ್. What to do, what not to do, what to do, what not to do, what to do. ಇದೇ ಖುಷಿಲಿ ನಮ್ದು ಕಾಟ ಇರೋದು ಒಂದು ನಮಸ್ಕಾರ ಇದೆಯಲ್ಲ ತರುಣ್ ಅವ್ರ ಕಡೆಯಿಂದ. ಏನ್ ಹೇಳಿ ನೀವು ಮಾಡಿ ಫಸ್ಟ್ ಅದೇನು ಅಂತ ತೋರಿಸಿ. ಡೈರೆಕ್ಟ್ರು ಇಲ್ಲೇ ಇರ್ಬೇಕಾದ್ರೆ ನಾವ್ ಹೆಂಗ್ ತೋರ್ಸಕ್ ಆಯ್ತದೆ ಅವ್ರಿಗೆ? ಇದು ಬೇಜಾರ್ ಮಾಡ್ಕೊಳಲ್ವಾ? ನೀವು ಜಡ್ಜು ಕುರಿ, ನೀವು ಮಾಡ್ಬೋದು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ.
ಥ್ಯಾಂಕ್ ಯು ನಮ್ಮ ಮಹಾನಟಿ ಜಡ್ಜಸ್ ಪ್ರೇಮ ಮೇಡಮ್, ತರುಣ್, ಸುಧೀರ್ ಹಾಗೂ ನಿಶ್ವಿಕಾ. ಈ ಮಹಾ ಸಂಗಮಕ್ಕೆ ದಿಗ್ಗಜ ಜೋಡಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಚಂದನವನದ ಸುರ ಸುಂದರ, ಯಶಸ್ಸಿನ ಸರಳ ಸೂತ್ರಗಳನ್ನ ಕೊಟ್ಟಂತ ಆಪ್ತ ಮಿತ್ರ, ಮಹಾನಟಿ ಮಾಸ್ಟರ್ ಮೈಂಡ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ನಗುವಿನ ಲೋಕದ ವಾರಸುದಾರ, ರಾಯರ ಪರಮ ಭಕ್ತ, ನವರಸ ನಾಯಕ, ನಗೆ ವಿದೂಷಕ, ಚಂದನವನದ ಕಾಮಿಡಿ ಕಿಂಗ್, ನಮ್ಮ ವೇದಿಕೆಯ ಗಾಡ್ ಫಾದರ್ ಜಗ್ಗೇಶ್ ಸರ್. Let's welcome Mastermind Dr. Ramesh Arvel sir ಹಾಗೂ ನವರಸ ನಾಯಕ ಗಾಡ್ ಫಾದರ್ ಜಗ್ಗೇಶ್ ಸರ್. ಎರಡು ವಿಭಿನ್ನ ವ್ಯಕ್ತಿತ್ವಗಳು, ಎರಡು ವಿಭಿನ್ನ ಸಾಧನೆಗಳು. ಇವತ್ತು ಅವರಿಬ್ರು ಕೈ ಕೈ ಹಿಡ್ಕೊಂಡು ಹೆಜ್ಜೆ ಹಾಕಿದಾಗ ಸಾಧನೆಗಳು ಕೈ ಕೈ ಹಿಡ್ಕೊಂಡು ಹೆಜ್ಜೆ ಹಾಕಿದಾಗೆ ಕಾಣಿಸ್ತಾ ಇತ್ತು ನಮ್ಗೆ. ಒಬ್ರು ನಗುವಿನ ರಾಜ, ಇನ್ನೊಬ್ಬರು ತ್ಯಾಗರಾಜ. ರಮೇಶ್ ಸರ್, ಜಗ್ಗೇಶ್ ಸರ್, ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಗೌರವ ಪೂರ್ವಕವಾಗಿ ಮಹಾ ಸಂಗಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮಾಸ್ಟರ್ ಮೈಂಡ್ ರಮೇಶ್ ಸರ್, 36 ಸ್ಪರ್ಧಿಗಳು ಸರ್, 5 ಓನರ್ಸ್, 10 ಮಹಾನಟಿಯರು, 7.5 ಕೋಟಿ ಕನ್ನಡಿಗರು. ಫಸ್ಟ್ ಟೈಮು ಇಂಥ ಒಂದು ದೊಡ್ಡ ಸಂಗಮ ನಡೀತಾ ಇದೆ, ಮಹಾ ಸಂಗಮ. ಈ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ಭುತ ರೀ ಇದು. ನಾನು ಸರ್ ನಿಮ್ ಎಷ್ಟು ದಿನ ಆಯ್ತು ನಾನು ಜಗ್ಗೇಶ್ ವರ್ಕ್ ಮಾಡಿ ಇವ ಜೊತೆಗೆ ಇಲ್ಲಿ ಸಿಗ್ತಾ ಇರೋದೇ ಬಹಳ ಖುಷಿ ಆಗ್ತಿದೆ. ಇಟ್ಸ್ ಸೋ ನೈಸ್. ಅಂಡ್ ಇವ್ರನ್ನೆಲ್ಲ ನಾನು ಬಹಳ ಮೆಚ್ಚಿದೀನಿ, ಆಲ್ ಆಫ್ ಯು. ಈ ತರ ಇಂಡಿವಿಜುವಲಿ ಎಲ್ಲರೂ ಅತಿ ದೊಡ್ಡ ಎನರ್ಜಿ, ದೇರ್ ಆಲ್ ಇಂಡಿವಿಜುವಲ್ ಬಿಗ್ ಫೋರ್ಸಸ್, ಅದನ್ನೆಲ್ಲ ಜೊತೆಗೆ ನೋಡ್ತಿರೋದು. ಇನ್ನು ನಮ್ಮ ಕಂಟೆಸ್ಟೆಂಟ್ಸ್ ಏನ್ರಿ ಇದು, ವಾವ್, ಅಮೇಸಿಂಗ್ ಇದು. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಖಂಡಿತವಾಗ್ಲೂ ಇವತ್ತು ದೊಡ್ಡ ಮನರಂಜನೆ ಕಾದಿದೆ, ನಾನಂತೂ ಕಾಯ್ತಾ ಇದ್ದೀನಿ. ಜಗ್ಗೇಶ್ ಸರ್, ಬಹಳಷ್ಟು ಮಹಾಸಂಗಮಗಳನ್ನ ನೀವು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ. ಇಲ್ಲ ನಾನು ಯಾವುದೋ ಇಲ್ಲ ಎಸ್ಕೇಪ್ ಆಗ್ಬಿಡ್ತಾ ಇದೆ, ಇರೋದು ಹೇಳ್ಬಿಡ್ತೀನಿ. ಕಾರಣ ಏನಂದ್ರೆ ತುಂಬಾ ದೀರ್ಘವಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಕತೆ ಕಟ್ತಿದ್ದೆ ನಾನು. ಬಟ್ ಇವತ್ತು ನಾನು ಮನಸ್ಸಿಂದ ಪ್ರೀತಿಯಿಂದ ಬಂದಿದ್ದೀನಿ. ಕಾರಣ ಏನು ಅಂತ ಅಂದ್ರೆ ನಮ್ಮ ಜಿ ಟಿವಿಗೆ ಧನ್ಯವಾದ ಅರ್ಪಿಸ್ಬೇಕು. ಮಕ್ಕಳನ್ನ ತಯಾರು ಮಾಡಿದ್ದಾರೆ ಡ್ರಾಮಾನಲ್ಲಿ, ದೊಡ್ಡವ್ರನ್ನ ತಯಾರು ಮಾಡಿ ಬಿಟ್ಟಿದ್ದಾರೆ, ಹಾಡೋರ್ನ ತಯಾರು ಮಾಡಿದ್ದಾರೆ. ಈಗ ಈ ಒಂದು ಸ್ಟೇಜ್ ಅಲ್ಲಿ ನಟಿಯರನ್ನ ಡೆವಲಪ್ ಮಾಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿಗೆ ಕನ್ನಡ ಚಿತ್ರರಂಗಕ್ಕೆ ಯಾರ್ಯಾರು ಬೇಕೋ ಎಲ್ಲಾರನ್ನ ಕೊಡುವಂತ ವೇದಿಕೆ, ಒಂದು ತಾಕತ್ತು ಇರೋದು ಓನ್ಲಿ ಫಾರ್ ಜಿ ಟಿವಿ, ಬೇರೆ ಯಾರಿಗೂ. ಅದರಲ್ಲೂ ಇವಾಗ ಯಾರು ಹೆಣ್ಮಕ್ಳು ಹೀರೋಯಿನ್ಸ್ಗಳಾಗಿ ಎಲ್ಲ ತಯಾರಾಗ್ತಿದ್ದಾರೆ, ಅವ್ರಿಗೆ ಲೆಸನ್ ಇದು. ಹೀರೋಯಿನ್ ಅಂದಿದ ತಕ್ಷಣನೇ ಒಂದು ಜಸ್ಟ್ ಕೊಟ್ಟಿರೋ ಡೈಲಾಗ್ ಹೇಳೋದು, ಅವ್ರು ಹೆಂಗ್ ಫೇಸ್ ಮಾಡಬೇಕು, ಯಾವ ತರ ಆಕ್ಟ್ ಮಾಡಬೇಕು, ಅಳು ಇದ್ದಾಗ ಹಾಗೆ, ನಗು ಇದ್ದಾಗ ಹಾಗೆ, ಎಲ್ಲವನ್ನು ಕೂಡ ನವರಸಭರಿತವಾಗಿ ಕಲ್ತ್ಕೋಬೇಕು ಅಂದಾಗ ಒಂದು ಪರಸ್ಪರ. ಇವಾಗ ಹೇಗೆ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಎಂಟ್ರಿ ಕೊಟ್ಬಿಟ್ಟು ಸರ್ ನಾವು ಕೂಡ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಅವ್ರು ಫೇಲ್ಯೂರ್ ಆಗ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆ ಸೇರ್ಕೋಬೇಕು, ಅವ್ನು ಹೆಂಗ್ ಮಾಡ್ತಾನೆ ಕಲ್ತ್ಕೋಬೇಕು, ಆಮೇಲೆ ನಿಧಾನಕ್ಕೆ ಅವನು ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಹಾಗೆ ಈ ಒಂದು ವೇದಿಕೆ ಹಾಗೆ ಎಲ್ಲರಿಗೂ ತಯಾರು ಮಾಡ್ತಾರೆ. ಇದೆಲ್ಲದಕ್ಕಿಂತ ತುಂಬಾ ಖುಷಿ ನನಗೇನು ಅಂದ್ರೆ ಈ ಫ್ಲೋರು ನನ್ನ ಬದುಕಿನ ಭಾಗ್ಯದ ಬಾಗಿಲು. ಯಾಕಂದ್ರೆ 78 ಅಲ್ಲಿ ನಾನು PUC ಫೇಲ್ ಆದಾಗ ಟೈಮ್ ಪಾಸ್ಗೆ ಇಲ್ಲಿ ಬರ್ತಿದ್ದೆ. ಬಂದಾಗ ಅವಾಗ ಬನಶಂಕರಿ ಅಂತ ಒಂದು ಚಿತ್ರ ಇಲ್ಲೇ ದೊಡ್ಡ ಸೆಟ್ ಹಾಕಿದ್ರು. ಅವಾಗ ಯಾರೋ ಜೂನಿಯರ್ ಆರ್ಟಿಸ್ಟ್ಗಳು ಸ್ವಲ್ಪ ಏನೋ ಕಮ್ಮಿ ಇದ್ರು ಅಂತ ಹೇಳಿ ನನ್ನ ಕರೆದು ನೀನು ಬರಪ್ಪ ಅಂದಾಗ ನನಗೆ ಬಹಳ ದೊಡ್ಡ ಆನಂದ. ನಾವು ಫಿಲಮ್ ಅಲ್ಲಿ ಬರ್ತೀವಿ ಅಂತ ಹೇಳಿ ಪಂಚೆ ಗಿಂಚೆ ಎಲ್ಲ ಉಡಿಸಿ ಭಕ್ತನ ಮಾಡಿ ತಲೆಗೆ ಪೇಟ ಕಟ್ಟಿ
ಹಿಂಗೆ ಅಂತ ನಿಂತಿರೋದು. So ಅಲ್ಲಿ ಒಂದು ಸ್ಪಿರಿಟ್ ಹುಟ್ಟಿತ್ತು ನನಗೆ ಇಲ್ಲಿ. ಅದು ಆದ್ಮೇಲೆ ಪಾಯಿಂಟ್ ಪರಿಮಳ ಅನ್ನೋ ಒಂದು ಪಿಕ್ಚರ್ ನಮ್ಮ ಮಂಜುಳಾ ಮೇಡಮ್ ಅವರು ಇಲ್ಲಿ ಸೆಟ್ ಹಾಕಿದ್ದಾರೆ, ಪ್ರಭಾಕರ್ ಅವರು ಎಲ್ಲರೂ ಇದ್ದಾರೆ. ನನಗೆ ಒಂದು ದೊಡ್ಡ ಕನಸು, ಒಂದು ದಿನ ಸಿನಿಮಾ ರಂಗಕ್ಕೂ ನಾವು ಬರಬೇಕು, ಇದೇ ಸೆಟ್ ಅಲ್ಲಿ ನಾವು ಕೂಡ ಸೆಟ್ ಹಾಕುವಂತ ಆರ್ಟಿಸ್ಟ್ ಆಗಿ ಬೆಳಿಬೇಕು ಅಂತ ಒಬ್ಬ ಕನಸು ಕಾಣ್ತಾನೆ. ಆ ಕನಸು ಕಂಡಿದ್ದ ಜಾಗ ಐ ಡಿಡ್ ಇಟ್. ಶಿವಣ್ಣ ಪಿಕ್ಚರ್ ಅಲ್ಲಿ ಇಲ್ಲಿ ಬಹಳ ಬ್ಯೂಟಿಫುಲ್ ಸೆಟ್ ಹಾಕ್ತೆ ನಾನು ಈ ಸೆಟ್ಟಲ್ಲೇ ವರ್ಕ್ ಮಾಡಿದ್ದೀನಿ. ಸುಂದರ ಕೃಷ್ಣ ಅರಸ್ ಅವರು ನಮ್ಮ ಮಾವನ ಪಾತ್ರ, ನಾನಿಲ್ಲಿ ಆಕ್ಟ್ ಮಾಡಿದ್ದೀನಿ. ಆಗ ಒಂದು ಗಳಿಗೆ ಕಣ್ಣಲ್ಲಿ ನೀರು ಬಂತು ನನಗೆ ಅವತ್ತಿನ ದಿನ. ಅಲ್ಲಿ ಬಡ್ಡಿ ಮಗನೇ ಏನು ಅದೃಷ್ಟ ನನಗೆ. ಅವತ್ತೊಂದು ದಿನ ಕನಸ್ಕಂಡೆ, ಇವತ್ತು ಅದೇ ಫ್ಲೋರಲ್ಲಿ ಸೆಟ್ ಹಾಕ್ಬಿಟ್ಟಿದೆಯಲ್ಲ, ಬಿಟ್ಟೆ ನಾನೇ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ. ಭಾಳ ದೊಡ್ಡ ಹಿಟ್ ಆಯಿತು. ಹಾಗೆ ಈ ಜಾಗಗಳಿದಾವಲ್ಲ, ಈ ಜಾಗ ಬಂದು ಕಲಾವಿದರಿಗೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಇಲ್ಲಿ ಪ್ರತಿಯೊಂದು ನೆಲದ ಮೂಲೆಗೂ ಯಾರು ನಮಸ್ಕಾರ ಮಾಡಬೇಕು ಒಳಗಡೆಗೆ. ಯಾಕೆ ಅಂದ್ರೆ ಈ ಒಂದು ಸೆಟ್ಟಲ್ಲಿ ರಾಜ್ಕುಮಾರ್ ಅವರಿಂದ ಹಿಡಿದು ಅನೇಕ ಕಲಾವಿದರು ಕೂಡ ಇಲ್ಲಿ ಆಕ್ಟ್ ಮಾಡಿದಂಥ ಜಾಗ ಇದು. ಇದು ದೇವಸ್ಥಾನ ಕಲಾವಿದರಿಗೆ. ಈ ದೇವಸ್ಥಾನದಲ್ಲಿ ನಿಮಗೆ ಸೆಟ್ ಹಾಕಿದ್ದಾರೆ, ನಿಮಗೆ ಕೂರಿಸಿದ್ದಾರೆ. ಯು ಆರ್ ಸೋ ಲಕ್ಕಿ. ಇವತ್ತೆಲ್ಲ ಕಲಾವಿದರು ನಾವಿಲ್ಲಿ ಕೂತ್ಕೊಂಡು ಮೀಸೆ ತಿರುತ್ತಿ ಅಂದ್ರೆ ಎಲ್ಲ ನನ್ನ ಹಿರಿಯ ಕಲಾವಿದರ ಪಾದ ಕಮಲಗಳಿಗೆ ಸೇರ್ಬೇಕು ಆ ಯಶಸ್ಸು. ಅವರಿಂದ ನಾವು ಹಂಗೆ ದೊಡ್ಡ ಕನಸು ಕಂಡ್ವಿ ಅಂತ ಒಂದು ಸ್ಟೇಜಲ್ಲಿ ತಾವಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ನಿಮ್ಗೆಲ್ಲ ಒಳ್ಳೆ ಹೆಸರು ಬರ್ಲಿ. ಸೂಪರ್ ಸೂಪರ್, ಒಳ್ಳೆ ಸಖತ ಬೆಳೀರಿ ನೀವೆಲ್ಲ. ಸರ್, ನಮಗ್ ಬಹಳ ವಿಶೇಷ ಏನು ಗೊತ್ತಾ, ನೀವಿಬ್ರು ಜೋಡಿಯಾಗಿ ಫಸ್ಟ್ ಟೈಮ್ ಈ ಮಹಾಸಂಗಮದಲ್ಲಿ ಬಂದಿರೋದು. ಐ ವಾಂಟ್ ಟು ಟೆಲ್ ದಟ್ ಸ್ಟೋರಿ. ಬಹಳ ಸ್ಫುರದ್ರೂಪಿ ನಟ ಆಯ್ತು, ಬಹಳ ಫಂಟಾಸ್ಟಿಕ್. ನಾವೆಲ್ಲ ಒಂದ್ ಸ್ವಲ್ಪ ಅಂತ ಸೌಂಡ್ಗಳು ಬರುವಂತ ಪ್ರಾಣಿಗಳ ತರ ಇದ್ವಿ. ಮೇಕಪ್ ಅಲ್ಲಿ ರೆಡಿ ಆದ್ವಿ, ಬಟ್ ಇವನು ವಿತೌಟ್ ಮೇಕಪ್ ಬಹಳ ಸುಂದರ. ಅವತ್ತಿನ ಕಾಲದ ಹೀರೋಯಿನ್ಸ್ಗಳಿದಾರಲ್ಲ, ನೀನು ಒಬ್ಳಿದ್ಯಾ ಅದ್ರಲ್ಲಿ. ಇವೊಂದು ಯಾವ್ದಾದ್ರು ಪಾರ್ಟ್ ಅಂತಂದ್ರೆ ಎಲ್ಲ ಕ್ಯೂ ನಿಂತ್ಕೊಂಡು ಇವ್ ಜೊತೆ ಆಕ್ಟ್ ಮಾಡೋಣ. ಅಮ್ಮ ದೇವ್ರ ಸತ್ಯವಾಗೋ, ಇವ್ರು ಯಾರು ನಮ್ ಜೊತೆ ಆಕ್ಟೇ ಮಾಡ್ತಿರಲಿಲ್ಲ, ಬರ್ತಿರ್ಲಿಲ್ಲ. ಇವನು ಅಂದ್ರೆ ಫುಲ್ ಕ್ಯೂ ನಿಂತ್ಕೊಬಿಡೋರು. ಅವಾಗ ನಾನೇನ್ ಮಾಡಿದೆ, ಮಾಡ್ತೀನಿ ತಡೀರಿ ನಿಮ್ಗೆ ಅನ್ಬಿಟ್ಟು ಬಾಂಬೆ ಕಡೆ ಹೊರಟ್ಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸುಂದರಿನೇ ತಗೊಂಬಂದ್ಬಿಟ್ಟು ಇಲ್ಲಿ ಪಾರ್ಟ್ ಮಾಡಿಸ್ಕೊಂಡು ನಮ್ ಕಾಲ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ತಿಂದಾಕ್ಬಿಡ್ತಾರೆ, ನಾವು ಕಾಣಲ್ಲ ಫ್ರೇಮ್ ಅಲ್ಲಿ ಅಂತ ಅಷ್ಟೇ. ಅದು ಇವರು ಫಸ್ಟ್ ವರ್ಕ್ ಮಾಡಿದ್ದು ಸಂಗ್ರಾಮ ಅಂತ ಚಿತ್ರ. ರವಿಚಂದ್ರನ್ ಅವರು ಹೀರೋ, ಅವರು ಫ್ರಂಟ್, ನಾನು ಜಗ್ಗೇಶು, ಇನ್ನಿಬ್ರು ಹಿಂದೆ. ದಂಡಂ ದಶಗುಣಂ. ಆ ಫಿಲ್ಮ್ ಅಲ್ಲಿ ನನಗೊಂದು ಸೂಪರ್ ಸೀನ್ ಇತ್ತು ಜೈಲಲ್ಲಿ, ಇವ್ರಿಗೆ ಇನ್ನೊಂದು ಸೀನ್ ಇತ್ತು. ಆ ಸೀನಲ್ಲಿ ಗಿಟ್ಕೊಂಡ್ಬಿಟ್ವಿ. ಸಿ ಇಟ್ಸ್ ಆಲ್ ದಟ್ ಅಷ್ಟೇ. ಅಲ್ಲ ಅದು ಹೆಂಗೆ ಸರ್, ಅದು ದಂಡಂ ಏನ್ ಸರ್ ಅದು ಸ್ಟೆಪ್, ಅದು ದಂಡಂ ದಶಗುಣಂ. ಅದು ಆಡೈತೆ ಯಾಕೋ, ಹಾಡ ಹಾಕ್ರೋ ಹಾಡ ಹಾಕ್ರೋ. ಯಾರು ದಾದಾ ಅಲ್ಲ. ಪಾಯಿಂಟ್ ಏನು ಅಂದ್ರೆ, ಅದು ಒಂದು ಅವಕಾಶ ಸಿಗುತ್ತೆ ನಿಮ್ಗೆ. ಅದು ಒಂದೇ ಒಂದು ಸೀನ್ ಇರ್ಬೋದು, ಏನೇ ಇರ್ಬೋದು, ಅದನ್ನ ನೀವು ಗಿಟ್ಟಿಸ್ಕೊಂಡ್ಬಿಟ್ರೆ ಅದೊಂದು ಬಾಗ್ಲು, ಅದು ಓಪನ್ ಆಗಿ ಆಮೇಲೆ ಇನ್ನೊಂದು ಅವಕಾಶ, ಆಮೇಲೆ ಇನ್ನೊಂದು ಅವಕಾಶ. ಸಿ ಹೋಲ್ ಲೈಫ್, ಕೆರಿಯರ್, ಎವ್ರಿಥಿಂಗ್ ಈಸ್ ಅ ಟವರ್ ಆಫ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ. ನೀವು ಮಾಡುವಂತ ಒಳ್ಳೆ ವಿಷಯ ಅದರಿಂದ ಇನ್ನೊಂದು ಬಾಗಿಲು ತೆಗೆಯುತ್ತೆ. ಹಾಗಾಗಿ ನಿಮ್ಗೆ ಈ ವೇದಿಕೆ ಸಿಕ್ಕಿದೆಯಲ್ಲ, ನಿಮ್ಗೆಲ್ಲ ಇದಕ್ಕಿಂತ ದೊಡ್ಡ ಬಾಗಿಲು ಚಾನ್ಸೇ ಇಲ್ಲ. ಅದ್ಭುತವಾದ ಅವಕಾಶ ಸಿಕ್ಕಿದೆ. ಪ್ಲೀಸ್ ನಮಗೆ ಸಿಕ್ಕದಂತ ಅದೇ ಅವಕಾಶಗಳು, ಅದಕ್ಕಿಂತ ಒಳ್ಳೆ ಅವಕಾಶಗಳು ನಿಮ್ಮೆಲ್ರಿಗೂ ಸಿಕ್ಲಿ. ಆಲ್ ಗಾಡ್ ಬ್ಲೆಸ್. ಸೂಪರ್ ಸೂಪರ್. ಮತ್ತೆ ಮತ್ತೆ ಬೆಳ್ಳಿ ತೆರೆಲಿ ಈ ಜೋಡಿ ಇನ್ನೊಮ್ಮೆ ಬರ್ಬೇಕು, ನಮ್ಮನ್ನೆಲ್ಲ ನಗಿಸ್ಬೇಕು ಅನ್ನೋ ಆಸೆ ನಮ್ಗೆ ಇದೆ. ಸೊ ಆ ಜೋಡಿ ಬೇಗ ಒಂದ್ ಸಿನಿಮಾ ಮಾಡ್ಲಿ ಅಂತ ಆಸೆಯೊಂದಿಗೆ ಎಲ್ಲ ಜಡ್ಜಸ್ ಇಲ್ಲಿ ಬಂದ್ರೆ ಒಂದ್ ತುಂಬಿದ ಕುಟುಂಬ. ಇಬ್ಬರು ಮಹಾಗುರುಗಳು, 3 ಜಡ್ಜಸ್, 5 ಓನರ್ಸ್, 1 ಆಂಕರು, 30 ಕಿಲಾಡಿಗಳು, 10 ನಟಿಯರು, 2 ಕಾರ್ಯಕ್ರಮಗಳು, 7.5 ಕೋಟಿ ಕನ್ನಡಿಗರು ಸೇರಿದ್ರೇನೆ ಆಗೋದು ಮಹಾಸಂಗಮ. ಆದ್ರೆ ಇದೊಂದು ತುಂಬ ಕುಟುಂಬ ನೋಡ್ತಾ ಇದ್ರೆ ನಮ್ಮ ರಮೇಶ್ ಸರ್ ಅವ್ರದೇ ಸ್ಟೈಲ್ ಅಲ್ಲಿ ಮಹಾಸಂಗಮದ ಒಂದು ಇಂಟ್ರೊಡಕ್ಷನ್ ಏನಾದ್ರು ಹೇಳಿದ್ರೆ ಖುಷಿಯಾಗಿರುತ್ತೆ ಸರ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಅವ್ರಿಂದ ಬಂದಾಯ್ತು. ಶುರು ಮಾಡೋಣ. ದಿಸ್ ಇಸ್ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಂಡ್ ಮಹಾನಟಿ ಜೊತೆಗೆ ಮಹಾಸಂಗಮ.
ಒಬ್ರೇ ಮೆಡಿಟೇಷನ್ ಮಾಡ್ಬೋದು, ಸ್ನಾನ ಮಾಡ್ಬೋದು, ಯೋಚನೆ ಮಾಡಿ ಬರಿಬೋದು, ಆದರೆ ಫ್ಯಾಮಿಲಿ ಅಂದ್ರೆ ಎಲ್ರೂ ಬೇಕು ರೀ. ದಸ್ ಇಸ್ ಜಿ ಕುಟುಂಬ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.1 ಗೆ ಸಂಪರ್ಕಿಸಿ. ಈಗ ಒಂದು ಜಗಮಗ ಪರ್ಫಾರ್ಮೆನ್ಸ್. ಜಗ ಜಗ ಅಂತ ಬಂದು ದಗ ದಗ ಅಂತ ಹೆಜ್ಜೆ ಹಾಕಿ ಸ್ಟೆಪ್ ಅಲ್ಲೇ ಪಂಚ್ ಹಾಕಿ ಕಾಲಲ್ಲೇ ಕಾಮಿಡಿ ಮಾಡೋ ಖತರ್ನಾಕ್ ಅವನೇ ಒನ್ ಅಂಡ್ ಓನ್ಲಿ ಜಗಮಗ ಜಗಪ್ಪ. ಹಾಗೂ ಅವರ ಜೊತೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ ಮಹಾನಟಿ ಕಾರವಾರದ ಶ್ವೇತಾ ಭಟ್. ಬರ್ತಾ ಬರ್ತಾ ನನ್ನ ಮೇಲೆ ಇರೋ ರಿವಾರ್ಡ್ ಜಾಸ್ತಿ ಆಗ್ತಾ ಇದೆ. ಅಕ್ಕ, ನಿಮ್ಮನ್ನ ಹಿಡಿಯಕ್ಕೆ ಯಾರೋ ಜೆ ಬಂದಿದ್ದಾನಂತೆ. ಯಾರು?
ಎಸ್ ಜಗಪ್ಪ. ಜಗಮಗ ಜಗಮಗ ಜಗಪ್ಪ ಅಂದ್ರೆ ಇದ್ದು. ಗುರುನ ಶಿಷ್ಯ ಮೀರಿಸ್ಬೇಕು ಅನ್ನೋ ಒಂದ್ ಮಾತಿದೆ ಜಗಪ್ಪ. ಇವತ್ತು ಆ ಮಾತನ್ನ ಸಾರ್ಥಕ ಮಾಡ್ದೆ ಕಣೋ. ಬಾ ಬಾ ಅಣ್ಣ ಮಹಾಸಂಗಮಕ್ಕೊಂದು ಪರ್ಫಾರ್ಮ್ ಮಾಡ್ಬೇಕು, ಸ್ಟೆಪ್ ಹೇಳ್ಕೊಡು ಅಂತ ಗೋಳಾಡ್ತಿದ್ದಲ್ಲೋ. ಜಸ್ಟ್ ಮೊಬೈಲ್ ಕಾಲಲ್ಲಿ ನೋಡಿ ಈ ಸ್ಟೆಪ್ಗೆ ಹಿಂಗೆ, ಈ ಕೌಂಟ್ಗೆ ಹಿಂಗೆ ಅಂತ ಹೇಳ್ಕೊಟ್ಟಿದ್ದು. ಈ level ಹಲೋ ಹಲೋ ಸರ್ ಹೌದಾ ಇವ್ರಂತೆ ಸರ್. ಬರ್ರಿ ಸೈಡ್ಗೆ. ಎಲ್ಲ ಈ ಕಡೆ ಕರೆಕ್ಟ್ ಸರ್, ಎಲ್ಲ ಈ ಕಡೆ ಬನ್ನಿ. ಹಾಕೋ ಮ್ಯೂಸಿಕ್. Come on, ಎಲ್ಲ ಜೋರಾಗಿ ಹೇಳಿ. ಕೋರಿ 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 ಕೋರಿ. ಒಂದ್ ನಿಮಿಷ ಅಷ್ಟು ಚೆನ್ನಾಗಿ ಆ ಹುಡುಗಿ ಡಾನ್ಸ್ ಮಾಡ್ತಾರೆ. ಎಲ್ಲೋ ನೆಲ ನೋಡ್ಕೊಂಡು ಡಾನ್ಸ್ ಮಾಡ್ತಾರೆ ಸರ್. ನೋಡಿ ಸರ್ ಹೆಂಗ್ ಮಾಡ್ತಾರೆ ಅಂತ. ಚೆನ್ನಾಗಿ ಹಾಕೊಡ್ತೀಯ ಶ್ವೇತು ನೀನು. ಬೈಲ್ ಒಂದು ಮುತ್ತು ಕೊಟ್ಬಿಟ್ಟು ಕಳಿಸ್ತೀನಿ. ಎಲ್ಲ ಕೂತ್ಕೊಳ್ಳಿ. ಈಗ ಜಗಪ್ಪ ಹಾಗೂ ಶ್ವೇತಾ ಭಟ್ ಅವರ ಈ ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಡೈರೆಕ್ಟರ್ ತರುಣ್ ಅವರೇ. ಸೂಪರ್ ಪರ್ಫಾರ್ಮೆನ್ಸ್, ಸಕ್ಕತ್ ಎನರ್ಜಿ ಇತ್ತು. ಒಂದು ಪ್ರೊಫೆಷನಲ್ ಡ್ಯಾನ್ಸರ್ ರೇಂಜಿಂಗ್ ಮಾಡ್ತೀರಾ, ಇದನ್ನ ತೆಗೆದು DKD ಅಂತ ಹಾಕಿದ್ರು ಇದು 100% ಇದು ಸೂಪರ್ ಹಿಟ್ ಪರ್ಫಾರ್ಮೆನ್ಸ್ ಆಗುತ್ತೆ. ಜಗ್ಗ ನಿಮ್ ಬರ್ಬೋದು DKD. ವೆಲ್ಕಮ್ ಟು DKD. ಅಂಡ್ ಶ್ವೇತಾ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಶ್ವೇತಾ ವೆರಿ ವೆರಿ ವೆಲ್ ಡನ್. ಇಡೀ ಸಾಂಗ್ ಆಟಿಟ್ಯೂಡ್ ಇರ್ಬೋದು ಅಥವಾ ಮೂವ್ಮೆಂಟ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಅದನ್ನೆಲ್ಲ ಪ್ರೊಜೆಕ್ಟ್ ಮಾಡಿದೆ. ಐ ಥಿಂಕ್ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಚ್ಚೆ ಸುಂದರಿ ನಿಶು ಬೆಂಕಿ ತರ ಇತ್ತು ನಿಜವಾಗ್ಲು. ಸಾಂಗ್ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ನಾನಿಲ್ಲಿ ಕೂತ್ಕೊಂಡು ಕುಣಿತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ಶ್ವೇತಾ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಅಲ್ಲಿ ಕೂತಾಗಿಂದ ಇದ್ದಿದ್ದು ಒಂದು ಆಟಿಟ್ಯೂಡ್ನ ಎಂಡ್ ವರ್ಗೂ ತುಂಬಾ ಸ್ಟೈಲ್ ಆಗಿ ತುಂಬಾ ಈಸಾಗಿ ಕ್ಯಾರಿ ಮಾಡಿದ್ರಿ. ಒಂದು ಬಾಸ್ ಲೇಡಿ ತರ ಕಾಣಿಸ್ತಾ ಇದ್ರಿ. ಸಖತ್ತಾಗಿತ್ತು ಇಬ್ರದ್ದು ಒಂದು ಕೆಮಿಸ್ಟ್ರಿ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರೇಮ ಅವರೇ, ಅಮೇಝಿಂಗ್ ಪರ್ಫಾರ್ಮೆನ್ಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನೀವು ಬರೀ ಕಾಮಿಡಿ ಮಾಡ್ತೀರಾ ಅನ್ಕೊಂಡೆ, ಡ್ಯಾನ್ಸು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರ್ರಿ. ಶ್ವೇತಾ ರಿಯಲಿ ನೈಸ್, ಗುಡ್ ಆಟಿಟ್ಯೂಡ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವಾವ್ ಶ್ವೇತಾ, ಪರ್ಫೆಕ್ಷನ್ ಇನ್ ಟರ್ಮ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಮೂವ್ಮೆಂಟ್, ನಿಮ್ಮ ಆಟಿಟ್ಯೂಡ್. ಜೆ ಕರೆಕ್ಟ್ ಸಾಥ್ ಕೊಟ್ರು. ಬೇರೆ 2 ಸಲ ನಾವು ಬೆಂಕಿ ಮಾಡೋದಲ್ಲ ಸರ್, ನೀವು ಬಹಳ ಸರ್ಪ್ರೈಸಿಂಗ್ ಆಗಿತ್ತು. ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗಾಡ್ ಫಾದರ್ ಜಗೇಶ್ ಸರ್. ಅಲ್ಲ ನನಗೆ ಇವನ್ ಬಗ್ಗೆ ಶಾಕ್ ಆಗೋಗ್ಬಿಟ್ಟಿದೆ ಈಗ. ಅಲ್ವಾ? ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದಲ್ವಾ. ಎಲ್ಲಾರ್ಗು ಅಷ್ಟೇ ಹೇಳೋದು, ಬರೀ ಆಕ್ಟರ್ ಆಗ್ಬೇಡಿ, ವರ್ಸಟೈಲ್ ಆಕ್ಟರ್ ಆಗ್ಬೇಕು ಅಂತ. ಅದು ನಿನ್ನಲ್ಲಿ ಕಾಣ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್. ನೀನು ನಿಜವಾಗ್ಲೂ ವರ್ಸಟೈಲ್ ಆಕ್ಟ್ರು. ನೀನು ಎಲ್ಲ ಥರ ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ತೀಯಾ. ಚೆನ್ನಾಯ್ತು, ಎಕ್ಸ್ಟ್ರಾಡರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ವೇತು, ಇವರಿಬ್ರು ಜಗಮಗ ಪರ್ಫಾರ್ಮೆನ್ಸ್ ನಾವು ನೋಡಾಯ್ತು. ಆದ್ರೆ ನನಗೆ ಈ ವೇದಿಕೆಗೆ ಕಾಲಿದ್ದಾಗ್ಲಿಂದನೂ ಒಂಥರ ಕೊರಿತಾ ಇದೆ. ಏನ್ ಕೊರಿತಾ ಇದೆ? ಈಗ ನಮ್ಮ ಪ್ರೇಮ ಮೇಡಮ್ ಇದಾರಲ್ಲ, ಅವ್ರನ್ನ ಬೆಳದಿಂಗಳಾಗಿ ನೋಡಿದ್ವಿ, ನಮ್ಮೂರ ಮಂದಾರ ಹೂವಾಗಿ ನೋಡಿದ್ವಿ. ಆದ್ರೆ ಒಂದೇ ಒಂದು ಕೊರತೆ ಏನಂದ್ರೆ, ಏನು? ಊರ್ಮಿಳ ಆಗಿ ನೋಡ್ಬೇಕು ಅಂತ ನನ್ನ ಆಸೆ ಅಲ್ಲ, ಇಡೀ ನಮ್ಮ ವೇದಿಕೆಯಲ್ಲಿರೋ ಎಲ್ಲರೂ ಆಸೆ ಇದೇ ಹಾಡಿಗೆ. ಪ್ರೇಮ ಅವರೇ ದಯವಿಟ್ಟು
ಮಹಿಳೆ ಕೋಟಾದಲ್ಲಿ ಒಬ್ಳು ಮಹಿಳೆನ ಎಲೆಕ್ಷನ್ ಗೆ ನಿಲ್ಲಿಸ್ತಾರೆ. ನಿಂತಾದ್ಮೇಲೆ ಮುಂದೆ ಏನೆಲ್ಲ ಕೋಟ್ಲೆಗಳಾಗತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ತೋರ್ಸಕ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಅನು ವಾರಿಯರ್ಸ್ ಟೀಮ್ ಕ್ಯಾಪ್ಟನ್ ಗದಗಿನ ಜವಾರಿ ಹೈದಾ ಹರೀಶ್ ಅವರ ಜೊತೆ ಕಿಲಾಡಿ ಪ್ಲೇಯರ್ಸ್ ಮಧು, ರಮೇಶ್ ಯಾದವ್, ಸುಜಾತ, ಮಹಾಂತೇಶ್, ಇಂಪ್ಯಾಕ್ಟ್ ಪ್ಲೇಯರ್ ಹನುಮಂತಣ್ಣ ಹಾಗೂ ಮಹಾನಟಿ ಚಿತ್ರದುರ್ಗದ ಗಗನ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ. ನಮಸ್ಕಾರ ನಮಸ್ಕಾರ ಜಡ್ಜಸ್. ನನ್ನ ಹೆಸರು MLA ಶಂಕರಪ್ಪ ಅಂತ ಹೇಳಿ. ನಾನು ನಮ್ಮ ಅಣ್ಣನ ತಮ್ಮ ನಿಂಗಪ್ಪ ಅಂತ. ಇವಳು ನನ್ನ ಹೆಂಡತಿ ನೀಲಾಂಬರಿ. ಇವಳು ನನ್ನ ಹೆಂಡತಿ ಶಾಕಾಂಬರಿ ಅಂತ. ನಮ್ದು ಪೊಲಿಟಿಕಲ್ ಫ್ಯಾಮಿಲಿ. ಹೌದು, ರಾಜಕೀಯ ಅನ್ನೋದು ನಮ್ಮ ರಕ್ತದಲ್ಲೇ ಹರಿದು ಬಂದಿದೆ. ಸತತವಾಗಿ 2 ಸತಿ MLA ಎಲೆಕ್ಷನ್ ನಿಂತು ಆರಿಸಿ ಬಂದು 3ನೇ ಸತಿ ಹ್ಯಾಟ್ರಿಕ್ ಹೊಡಿಬೇಕು ಅಂತ ವಿಚಾರ ಮಾಡಿದ್ದೀನಿ. ಏನ್ ವಿಚಾರ ಮಾಡ್ತೀರಿ? ಇವತ್ತು ಯಾವ ದಿನ ಅಂತ ನಿಮ್ಗೆ ಗೊತ್ತಾಯ್ತಿಲ್ಲ? ಯಾವುದು? ಇವತ್ತು ನಮ್ದು ವೆಲ್ಡಿಂಗ್ ಡೇ ರೀ. ವೆಡ್ಡಿಂಗ್ ಆನಿವರ್ಸರಿ ಏನ್ರಿ? ಓಹೋ ಅಷ್ಟೇನಾ? ಅಯ್ಯೋ ನಾವ್ ಇಷ್ಟು ದಿವಸ ಆರಿಸ್ ಬಂದು ಕೊಳ್ಳೆ ಹೊಡೆದಿದ್ದೆ ಎದಕ್ಕ? ಹಿಂಗ್ ಚೈನಿ ಮಾಡೋ ಸಲುವಾಗಿ. ಏನ್ 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 ಬೇಕಲ್ಲಮ್ಮ? ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಲಾ? ಮೊದ್ಲು ಬೆಡ್ರೂಮ್ ಕರ್ಕೊಂಡು ಹೋಗ್ರಿ. 10 ವರ್ಷ ಆಯ್ತಲ್ರಿ ನಾನು ಹೊಟ್ಟೆಗೆ ಒಂದು ಕೂಸು ಹುಟ್ಟಿಲ್ಲ. ಏ ನಮ್ ಜಡ್ಜಸ್ ಮುಂದೂ ಮರ್ಯಾದೆ ಕಳಿತ್ಯಾ, ಇಲ್ಲಿ ಬೇರೆ ಜಡ್ಜಸ್ ಮುಂದೂ ಮರ್ಯಾದೆ ಕಳಿತ್ಯಾ. ಅದೆಲ್ಲ ತಮ್ಮ ಇದನ್ನ ಮಾತಾಡಬಾರ್ದು. ಅಕ್ಕ ನಂದು ಸೇಮ್ ಡೈಲಾಗ್ ಕಣೆ. ಡೈಲಾಗ್ ಇಲ್ಲ ಕಣೆ, ಬಾ ಒಳಗೆ ಹೋಗೋಣ. ಹೌದು ತಮ್ಮ, ಇದು ನಮ್ ಟಿಕೆಟ್ ಫಿಕ್ಸ್ ಆಯ್ತು ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಹೋಗೊಂದ್ ಸ್ವಲ್ಪ ಕೇಳ್ಕೊಂಡ ಈಗಲೇ ಬರ್ತೀನಿ ನೋಡೋಣ. ಹೋಬ. ಹೌದು, ನನ್ ಸಣ್ಣ ತಮ್ಮ ಜನಸೇವಕನೇ ಕಾಣ್ತಾ ಇಲ್ಲಲ್ಲ. ಜನಸೇವಕ ಈ ಸೀಮೆಗೆ ಶಿವ ನೀಡಿದ ವರವೋ. ಜನನಾಯಕ ಅಣ್ಣನಿಗೆ ಆಶೀರ್ವಾದ ಮಾಡ. ಏನಣ್ಣ ಇಷ್ಟೊಂದು ಮನೆಯೆಲ್ಲ ಗಲೀಜಾಗಿದೆ? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ, ಮಿನಿಸ್ಟರ್ಗಳೆಲ್ಲ ಬರೋ ಅಂದಾಜುಂಟು. ಇದೇನಣ್ಣ ಇದು? ನೋಡ್ತಮ್ಮ, ಈ ಕೆಲಸಗಾರರು ಪೇಮೆಂಟ್ ಕೇಳೋದಕ್ಕಷ್ಟೇ ಜಾಣ್ರು, ಕೆಲಸನೇ ಮಾಡೋದಿಲ್ಲ ಅಂತಾಳೆ. ಏ ರಾಮಕ್ಕ ಹಾಡು ಮುಗಿದು ಅರ್ಧ ಗಂಟೆ ಡ್ಯಾನ್ಸ್ ನಿಲ್ಸೆ. ರಮೇಶ್ ಸರ್ ಇನ್ನೂ ಕಟ್ಟೆ ಹೇಳಿಲ್ಲ ಸ್ವಾಮಿ. ಅಯ್ಯೋ ಈ ಮಹಾನಟಿಗಳ ಪ್ರಾಬ್ಲಮ್ಮೇ ಇದು. ಕೆಲಸ ಮಾಡು ಅಂತಂದ್ರೆ ಇಲ್ಲಿ ತಲೆ ಅರಟೆ ಮಾಡ್ತೀಯ. ಏನೇ ಮುಖ ನೋಡ್ತೀಯ? ಕ್ಲೀನ್ ಮಾಡೆ. ಸಮಿ ಏನ್ ಸಮಿ ನಿಮ್ ಮುಖ ಈಟ್ ಖರಾಬ್ ಆಗೈತೆ. ಹಂಗೆ ಪೆನಾಯಿಲ್ ಹಾಕಿ ಗಾಜ ಅಂತ ತಿಕ್ಬಿಟ್ರೆ ನಿಮ್ ಮುಖ ಪಳ ಅಂತ ಹೊಡಿಬೇಕು ಸಮಯ. ಏಯ್ ನನ್ ಮುಖ ಅಲ್ಲ ಕಣೆ, ನೆಲ ಒರ್ಸೆ ಪಳ ಅಂತ ಹೊಳಿಬೇಕು. ನನ್ ಮುಖ ಮಾತ್ರ ಅಲ್ಲ, ಮುಖದಲ್ಲಿರೋ ಕಲೆನೂ ಕಾಣ್ಬೇಕು ಕಣೆ. ಅಲ್ಲ ಪ್ರೇಮಕ್ಕ, ಈ ಅಪ್ಪನ ಮುಖದಾಗ ಕಲೆ ಐತೋ ಕಲೆನಾಗಿ ಅಪ್ಪನ ಮುಖ ಆಯ್ತು ಅಂಬುದು ಒಂದು ಗೊತ್ತಾಗಿಲ್ಲ. ನಾನು ಪಳ ಅನ್ನಂಗೋಳಿ ಹಂಗ್ ಮಾಡ್ಬೇಕಂತೆ. ಏ ನಮ್ಮಕ್ಕ ಬಾರಿ ಇಲ್ಲಿ, ಒಂದ್ ಲೋಟ ಕಾಫಿ ತೊಂಬ ಹೋಗು. ಸಾರಿ ಬುದ್ಧಿ. ಕೆಲ್ಸದಂದ್ರೆ ಅಂದ್ರೆ ನನಗೆ ಇರಿಟೇಷನ್. ಏನ್ ತಮ್ಮ? ಅಣ್ಣ ಒಂದ್ ನಿಮಿಷ ಇರೋ. ಏನ್ ತಮ್ಮ? ಆ ಕೆಲ್ಸದವ್ರಂದ್ರೆ ನನಗೆ ಇರಿಟೇಷನ್ ಆಗುತ್ತೆ. ಇದು ಅವಾಗೇ ಇತ್ತು, ಈಗ ಮಾತಾಡ್ತೀಯ. ನಮ್ಗೆ ಎಲೆಕ್ಷನ್ ಟಿಕೆಟ್ ಸಿಕ್ಕಿಲ್ಲ. ಹೌದು, ಲೇಡೀಸ್ ಕೋಟ ಸಿಕ್ಕಿದೆ. ಅಯ್ಯೋ ಲೇಡೀಸ್ ಕೋಟ ಅಂದ್ರೆ ನಾವು 3 ಜನ ನಿಲ್ಲಕ್ ಆಗಲ್ಲ. ಈಗ ಏನೋ ಮಾಡೋದು, ಹ್ಯಾಟ್ರಿಕ್ ಹೊಡೆದು ಇಡೀ ಜಿಲ್ಲೆನೇ ಲೂಟಿ ಮಾಡ್ಬೇಕು ಅಂತ ಮಾಡಿದ್ವಲ್ಲೋ. ಅದಕ್ಕೆ ಯಾಕಣ್ಣ ಚಿಂತೆ ಮಾಡ್ತೀಯಾ? ನಮ್ಮ ಅತ್ತಿಗೆ ಅವ್ರನ್ನ ನಿಲ್ಸಿದ್ರೆ ಆಯ್ತು. ಕೊನೆಗೆ ಅಧಿಕಾರ ನಾವೇ ತಾನೇ ನಡೆಸೋದು. ಅಯ್ಯೋ ಲೋ ಕಂದ ವಾರ ಇಂಪ್ರೂವ್ಮೆಂಟ್ ಆಗ್ತಿದೆ ಕಣೋ. ಅಯ್ಯೋ ಐ ಲೈಕ್ ಇಟ್. ಒಂದ್ ನಿಮಿಷ ಕೇಳ್ಬಿಡ್ತೀನಿ. ಲೇ ಶಾಕಂಬರಿ, ಅದು ಈ ಸತಿ MLA ಎಲೆಕ್ಷನ್ ಲೇಡೀಸ್ ಕೋಟಾ ಬಂದಿದೆ ಅಂತ ಕಣೆ. ಅದಕ್ಕೆ ಇದೊಂದ್ ಸತಿ ನೀನೇ ಎಲೆಕ್ಷನ್ ನಿಲ್ಬೇಕು. ಅಲ್ರಿ ಬಿಸ್ಲಾಗ ಪಿರಿ ತಿರುಗಾಡಿ ನನ್ನ ಮಾರಿ ಏನಾಗಬೇಕು? ನನ್ನ ಗ್ಲಾಮರ್ ಎಲ್ಲ ಹಾಳಾಗಿ ಹೋಗ್ಬಿಡತ್ರಿ. ಅಯ್ಯೋ ನೀನೇನ್ ಚಿಂತೆ ಮಾಡ್ಬೇಡ. ಅನುಶ್ರೀ ಮೇಡಮ್ ಬ್ಯೂಟಿ ಪಾರ್ಲರ್ ಹೋಗ್ತಾರೆ, ಅಲ್ಲೇ ಕರ್ಕೊಂಡೋಗಿ ಫೇಶಿಯಲ್ ಎಲ್ಲ ಮಾಡಿಸ್ತೀನಂತೆ. ಅಯ್ಯೋ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಈ ಕಡೆ ಬಾ. ಅತ್ತಿಗೆ, ಸಣ್ಣ ಅತ್ತಿಗೆ, ನೀವಾದ್ರೂ ನಿಂತ್ಕೊಳ್ಳಿ ಅತ್ತಿಗೆ. ಜಡ್ಜಸ್
ಸ್ಕಿಟ್ ನಲ್ಲಿನೂ ಸುಮ್ನೆ ನಿಲ್ಲಿಸ್ತಾರೆ, ಇವಾಗ ಎಲೆಕ್ಷನ್ನಿಗೂ ನಿಲ್ಲಿಸ್ಬೇಕು ಅನ್ಕೊಂಡವ್ರೆ. ಡೈಲಾಗ್ ಇಷ್ಟೇ ಇರೋದು. ಅಕ್ಕ ಬಾರಿ ಹೋಗೋಣ. ಏನಣ್ಣ ಮಾಡೋದು? ಲಾಸ್ಟ್ ಟೈಮ್ 2 ಸಲ ಗೆದ್ವಿ, ಏನೂ ಗಳಿಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಈ ಸಲಿನಾದ್ರೂ ಗೆದ್ದಿ ಇಡೀ ಜಿಲ್ಲೆನೆ ಲೂಟಿ ಮಾಡ್ಬೇಕು ಅನ್ಕೊಂಡ್ವಿ. ಅಧಿಕಾರ ಕೈ ತಪ್ಪೈತೈತೆ. ನಿಂದೆ ಅಂಡ್ರವೇರ್ ಹಾಕೋದು ಬೇಕಾದ್ರೆ ನಿಲ್ಸ್ತೀನಿ, ಆದ್ರೆ ಅಧಿಕಾರ ಮಾತ್ರ ಇಲ್ದೆ ನಾನಿರಲ್ಲ ಅಣ್ಣ. ಏನ್ ಮಾಡೋದು? ಸ್ವಾಮಿ ಕಾಫಿ. ನಮ್ ತಲೆಯಲ್ಲಿ ಒಂದು ಐಡಿಯಾ ಬಂತು. ನಾವ್ಯಾಕೆ ರಾಮಕ್ಕನ ಎಲೆಕ್ಷನ್ ನಿಲ್ಸ್ತಂದು ಆರಿಸ್ ತರಬಾರ್ದು? ಅವಳ ಮುಖಕ್ಕೆ ಯಾರಣ್ಣ ಓಟ್ ಹಾಕ್ತಾರೆ? ಅವಳ ಪರವಾಗಿ ನಾವೇ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡೋಣ, ಅವ್ರನ್ನ ಗೆಲ್ಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಂದ ಏನೇನೋ ತ್ಯಾಗ ಮಾಡಿದ್ಯಾ, ಹಲಸಿನಣ್ಣು ಬಾಳೆಹಣ್ಣು, ಇದೊಂದ್ಸತಿ ಇನ್ನೊಂದು ತ್ಯಾಗ ಮಾಡ್ಬೋದು. ಮಾಡ್ತೀಯ? ಮಾಡ್ತೀನಿ ಅಣ್ಣ. ಏನ್ ದೊಡ್ಡ ವಿಷಯ ಅಲ್ಲ. ಪ್ರಾಣ ಬೇಕಾದ್ರೆ ನಿನಗೆ ಕೊಡ್ತೀನಿ ಅಣ್ಣ. I like it. ಥ್ಯಾಂಕ್ ಯು ಅಣ್ಣ. ನಿನ್ನಿಂದನೇ ವಾರ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇರೋದು. ಅಣ್ಣ ಏನಿಲ್ಲ, ನೀನು ರಾಮಕ್ಕನ ಮದುವೆ ಆಗ್ಬೇಕು. ಏನೋ ಏನ್ ಹೇಳ್ತಿದ್ಯ ಅಣ್ಣ? ಆ ಕೂಲಿ ಕೆಲಸ ನಾನು ಮದುವೆ ಆಗ್ಬೇಕಾ? ಹಂಗಲ್ಲೋ. ಈಗ ನಾವು ಅವನ ಎಲೆಕ್ಷನ್ ನಿಂತ ಆರಿಸ್ತಂದ್ವಿ ಅಂತ ತಿಳ್ಕೊ, ನಾಳೆ ಉಲ್ಟಾ ಹೊಡೆದು ಬೇರೆ ಪಕ್ಷಕ್ಕೆ ಜಂಪ್ ಆಗ್ಬಿಟ್ರೆ ಅದಕ್ಕೆ ಅವಳನ್ನ ಮದುವೆಯಾಗಿ ನಮ್ಮ ಫ್ಯಾಮಿಲಿ ಒಳಗೆ ಹಾಕೊಂಡು ಅಧಿಕಾರನೂ ಅವಳ ಕೈಗಿರುತ್ತೆ, ಇನ್ಕಮ್ ನಮ್ಮ ಕೈಯಾಗಿರುತ್ತೆ. ವಿಚಾರ ಮಾಡು. ಸರಿ ಅಣ್ಣ, ನೀವ್ ಹೆಂಗ್ ಹೇಳ್ತೀರ ಹಂಗೆ. ನಿನ್ ಮನಸ್ನಾಗ ಹೋಯ್ತಿಯ, ಓವರ್ ಆಕ್ಟಿಂಗ್ ಮಾಡಬೇಡ. ರಾಮಕ್ಕ ಬಾರಮ್ಮ ಇಲ್ಲಿ. ಅಯ್ಯೋ, ನೀ ತಿಕ್ಕಿದ್ದು ತೊಳೆದಿದ್ದು ಸಾಕು, ಇನ್ಮೇಲೆ ನೀ ತಿಕ್ಕೋದ್ ಬೇಕಾಗಿಲ್ಲ. ನಮ್ಮ ಮನೇನ ಬೆಳಗ್ಬೇಕು. ಈಗ ಅಲ್ಲಮ್ಮ, ನೀನು ಮದುವೆ ಆಗ್ಬೇಕು. ನಿಮ್ಮ ಹೆಂಡ್ರು ಒಪ್ಕೊಂತಾರ ಸ್ವಾಮಿ? ನನಗಲ್ಲಮ್ಮ, ಒಂದೇ ನೋಡ್ಲಿ ಅಕುಲ್ ತರ ಇರೋ ನನ್ನ ತಮ್ಮನ ಮದುವೆ ಆಗ್ಬೇಕು. ಈ ಕರೆ ಮುಷ್ಟಿನ ನಾನ್ ಮದ್ವೆ ಆಗದ? ಅಯ್ಯೋ ನನಗೆ ರಮೇಶ್ ಅಪ್ಪನ್ ತರ ಮೀಸೆ, ತರುಣಪ್ಪನ್ ತರ ಡಿಂಪಲ್ ಇರೋ ಹುಡುಗ ಬೇಕಂತ ಬೋಸ್ ಇಟ್ಕೊಬಿಟ್ಟಿದ್ದೆ ಸ್ವಾಮಿ. ಸಾಲಾಗಕ್ಕಿಲ್ಲ ಸ್ವಾಮಿ, ಸಾಲಾಗಕ್ಕಿಲ್ಲ. ಏಯ್ ನಾನ್ ಹೇಳೋ ಡೈಲಾಗ್ ನೀನ್ ಹೇಳ್ತಿದ್ಯಾ? ಏನ ಕೆಲ್ಸದೊಳಗೊಂದು ಬಾಳು ಕೊಡೋಣ ಅಂತ ಹೇಳಿದೆ, ಅಧಿಕ ಪ್ರಸಂಗ ಮಾತಾಡ್ತೀಯಾ? ಅಲ್ಲ ಸ್ವಾಮಿ, ಕರೆ ಇಡ್ಲಿ ಇದ್ದಂಗೆ ನೀ ಹಂಗ್ ಮದ್ವೆ ಆಗ್ಲಿ ಸ್ವಾಮಿ ನಾನು. ಅಯ್ಯೋ ಸುಮ್ನಿರಮ್ಮ, ಮದ್ವೆ ಆದ್ಮೇಲೆ ನಿನಗೆ ಎಲೆಕ್ಷನ್ ನಿಲ್ಸಿ MLA ಮಾಡ್ತೀವಿ. ಸುಮ್ನಿರು. ಇನ್ನೇನ್ ಕೇಳೋದು? ತಾಳಿ ತಗೊಂಬಾರೆ. ನೀಲ ಸುಮ್ನಿರು, ಮಕಾಕಿ ತಂದು ಹೊಡೆದಾಕ್ಬಿಡ್ತೀನಿ. ಏನೇ ಮುಖ ನೋಡ್ತೀಯಾ? ನಡೆಯೋ ಒಳಗೆ. ಮದುವೆ ಅಂತೂ ಆಯ್ತು, ಇನ್ನು ಎಲೆಕ್ಷನ್ ನಿಲ್ಸಿದೀವಲ್ಲ, ಪ್ರಚಾರ ಮಾಡ್ಬೇಕು. ಸಿಕ್ಕಾಪಟ್ಟೆ ಕೆಲಸ. ಹೆಣ್ಮಕ್ಳದೆಲ್ಲ ನೀವು ನೋಡ್ಕೊಳ್ಳಿ, ಗಂಡ್ ಮಕ್ಳದೆಲ್ಲ ನಾವು ನೋಡ್ಕೊಂತೀವಿ. ಬಾರೋ ತಮ್ಮ ಬಾರೋ. ಹೆಬ್ಬೆಟ್ ರಾಮಕ್ಕನವರು MLA ಚುನಾವಣೆಯಲ್ಲಿ ನಿಂತು 1 ಲಕ್ಷಗಳ ಬಹುಮತಗಳ ಅಂತರದಿಂದ ಗೆದ್ದು ಜಯಬೇರಿ ಮಾಡಿಸಿದ್ದಾರೆ. MLA ರಾಮಕ್ಕಂಗೆ ಜೈ. ಆಲ್ ಕ್ಲಿಯರ್ ಮೇಡಮ್, ಎವ್ರಿಥಿಂಗ್ ಮೈ ಅಂಡರ್ವೇರ್ ಮೇಡಮ್. ಕಮಾನ್ ಬರ್ಬೇಕೀಗ, ಕಮ್. ಎಲೆಕ್ಷನ್ ಪ್ರಚಾರದಾಗ ತಿರುಗಾಡ್ ಭಾಳ ಸುಸ್ತಾಗೈತಿ. ಹೋಗ್ ಒಂದ್ ಗ್ಲಾಸ್ ಕಾಫಿ ತಗೊಂಡ್ ಹೋಗ್. ಮಿನಿಸ್ಟರ್ ಅಲ್ವಾ? ನೆನ್ಪಾಯ್ತು, ತಗೊಂಡ್ ಬಾ. ಇದು ನೋಡಿಲಿ, ನನ್ ತಮ್ಮಂದು 100 ಕೋಟಿ ಟೆಂಡರ್ದು. ಇದಕ್ಕೊಂದ್ ಸೈ ಮಾಡ್ಬಿಡು. ಯಾಕ? ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ ಪ್ರಕಾರ ಈ ಟೆಂಡರ್ ಇರ್ತೈತಲ್ಲ, ಕಡಿಮೆ ಕೊಟ್ಟು ಮಾಡ್ದವ್ರಿಗೆ ಕಣಕ್ಕ ಸಿಗೋದು. ಇದಾಗಕ್ಕಿಲ್ಲ, ಕಷ್ಟ. ನಾನ್ ಮೋಸಗಿಸ ಮಾಡಕ್ಕಿಲ್ಲ ಕಣಕ್ಕ. ಏನೇ ಹೇಳ್ತಿದ್ಯಾ? ನಾವ್ ಎಲ್ಲಿ ಹೇಳ್ತೇವೆ ಅಲ್ಲಿ ಸೈನ್ ಮಾಡ್ಬೇಕು ಮುಚ್ಕೊಂಡು, ಅಷ್ಟೇ ನಿನ್ ಕೆಲ್ಸ. ಸೌತೆಕಾಯಿ ಮುಕ್ತಾಳೆ, ಅವಳಿಗೆ ತಿವ್ದ್ಯಾ? ನಾನ್ ಮಿನಿಸ್ಟ್ರು. ನೀನ್ ಮಿನಿಸ್ಟರ್ ಆದ್ರೆ ನಾವೇನ್ ಮಾಡ್ಬೇಕೆ? ನಾವೇನ್ ಹೇಳ್ತೇವೆ ಅದನ್ನ ಮಾಡ್ಬೇಕಷ್ಟೇ. ನಾ ಮಾಡಕ್ಕಿಲ್ಲ, ಹೋಗು. ಮಾಡಲ್ಲ, ಮಾಡಕ್ಕಿಲ್ಲ, ಮಾಡೋದಿಲ್ಲನೇ. ಗೊತ್ತಾಗುತ್ತಿಲ್ಲ ನನಗ. ಮನೆ ಕೆಲಸದವಳ ಸೈನ್ ಅಂತೆ ಒಂದಿಟ್ ಮಾಡಿ ಕಳ್ಸಿ. ನೀವ್ ಯಾಕೆ ಮನೆ ಕೆಲಸ ಮಾಡ್ತಾ ಇದ್ದ? ಕೆಲಸದಲ್ಲೆಲ್ಲೋದ್ಲು? ಅವಳ ಕೆಲಸಕ್ಕೆ ಮಿನಿಸ್ಟ್ರು
ಟೆಂಡರ್ 100 ಕೊಟ್ಟಿದ್ರಿ ನನ್ ತಮ್ಮಂದು ಒಂದ್ ಸೈ ಮಾಡಂದ್ರೆ ನಾಯಿ ಹೊಡೆದಂಗ್ ಹೊಡೆದು ಮನೆ ಕೆಲ್ಸ ಕಚ್ಚಾಳಕ್ಕೆ. ಏನು ಈ MLA ಶಂಕರಪ್ಪನ ಹೆಂಡತಿಗೆ ನಾಯಿ ಹೊಡೆದಂಗ್ ಹೊಡೆದ್ಲ? ನಡಿ ಸೈನ್ ತಾನೆ ನಾನೇ ನಡಿಯೋತ್ತಮ್ಮ ಕೇಳೋಣ. ಏಯ್ ಮುಸ್ರತಿ ಕೊಳೆ, ನಾನ್ ಹೆಂಡತಿಗೂ ನಮ್ಮ ಅಚ್ಚೆಗೂ ಹೊಡೆದು ಕಳ್ತಿದ್ಯಾ, ಬಾಯ್ ಮುಚ್ಕೊಂಡ್ ಸೈನ್ ಮಾಡೆ. ಯಾವರ್ಗ ಹೇಳ್ತಿದ್ಯಾ ಕರಡ್ಲಿ ನನ್ ಮಗನ ಮುಸ್ರತಿ ಕೊಡ ಅಂತ? ಅಕಾರ್ಡಿಂಗ್ ಟು ಗವರ್ನಮೆಂಟ್ ರೂಲ್ ಸೈನ್ ಮಾಡಕ್ ಆಗಿಲ್ಲ. ನೀನ್ ಅಕಾರ್ಡಿಂಗ್ ಟು ಗವರ್ನಮೆಂಟ್ ರೂಲ್ ಪ್ರಕಾರ ಅದೆಲ್ಲ ಬೇಕಾಗಿಲ್ಲ. ನಮಗ್ ಅರ್ಜೆಂಟ್ ಆಗಿ ಟೆಂಡರ್ ಪಾಸ್ ಆಗ್ಬೇಕು. ಸೈನ್ ಮಾಡ್ಬೇಕಂದ್ರೆ ಸೈನ್ ಮಾಡ್ಬೇಕು. ಹೊಸ್ಕೊಂಡು ಸೈನ್ ಮಾಡೆ. ಆಫೀಸರ ಈ ವಯ್ಯಂಗದೇನ ಸೈನ್ ಅಂತ ಒಂದಿಟ್ ಮಾಡ್ಕಳ್ಸು. ಓ ನೀವು ತಗೊಂಡಿದ್ರಾ? ಮೇಡಮ್ ಮೇಡಮ್ ಇದೇ ಬೇಕಾಗಿತ್ತು ಮೇಡಮ್. ಈ ನನ್ನ ಮಗ ವಾರ ಅನುಶ್ರೀ ಫೋನ್ ಹಚ್ಚಿ ಮೇಡಮ್ ನಿಮ್ ತಮ್ಮ ಆಕ್ಟಿಂಗ್ ಮಾಡ್ತಾನೆ ಮೇಡಮ್. ಫಸ್ಟ್ ಇಲ್ಲ ಹೇಳೋ ಮೇಡಮ್ ಇದೇ ಬೇಕು ಮೇಡಮ್. ಮರ್ತು ಹೋತಾಗ ತಡಿ ಹೇಳ್ತೀನಿ. ನಿಮಗೆ ಹಿಂಗಾಗತ್ತೆ, ನನಗೆ ಹೆಂಗಾಗಬೇಕು? ಒಂದೊಂದು ಮುದ್ದು ರತ್ನಗಳು. ಯೋ ಆಫೀಸರು ನೀನೇ ಹೇಳ್ತೀಯಾ ನಾನು ಹೇಳ? ನಾನೇ ಹೇಳ್ತೀನಿ, ಡೈಲಾಗ್ ಬೇಡ, ಹೊಡ್ತಾ ಹೊಡಿ ಹೇಳಿ. ಸೈನ್ ಬೇಡ. ನೀನ್ ಅಡ್ಡ ಬಂದೆ ಅಂತ ಅವಳನ್ನ ಬಿಟ್ಟೆ, ಇಲ್ಲಾಂದ್ರೆ ಕೊಚ್ಚಾಕ್ಬಿಡ್ತಿದ್ದೆ. ನೀವು ಕಡ್ದಿದ್ದು ಕೊಚ್ಚಿದ್ದು ಯಾಟು ನೋಡಿದ್ವಿ. ಗುಡುಗುಡುಗುವ ಗುಡುಗಿನದು ಎದೆಗುಂದದೆ ಆರ್ಭಟಿಸಿದೆ. ಅಣ್ಣ ತಮ್ಮ ಏನು ಚಪ್ಪಗಿದ್ರಿ, ಏನು ಐಟಿ ದಾಳಿ ಆಯ್ತಣ್ಣ? ಐಟಿ ದಾಳಿ ಆಗ್ಲಿಲ್ಲೋ, ನಿನ್ನ ಹೆಂಡತಿ ದಾಳಿ ಮಾಡಿದ್ರು. ತಡಿ ಒಂದ್ ನಿಮಿಷ ಹೇಳು. ಒಂದು ಟ್ರೈ ಮಾಡು ಅಂದಿದ್ದಕ್ಕೆ ನಾಯಿ ಹೊಡೆದಂಗ್ ಹೊಡೆದ್ಲು ನೀನು ಹೇಳ್ತೀನಿ ನಮಗ. ಏನೋ ಆ ಎಬ್ಬೆಟ್ಟು ನಿಮಗೆಲ್ಲ ಹೊಡೆದು ಬಿಟ್ಟ ಅಣ್ಣ. ಆ ಗಗನದಲ್ಲಿ ನಕ್ಷತ್ರಗಳನ್ನ ಕಿತ್ಕ ಬಂದು ನಾನು ಚಡ್ಡಿಗೆ ಗುಂಡಿ ಮಾಡ್ಕೋಬಲ್ಲೆ. ಆ ಸಮುದ್ರದ ನೀರನ್ನ ಗೊಟ್ಟೆ ಅಂತ ಕುಡಿಯಬಲ್ಲೆ. ಮಲಗಿದ ನಾಯಿನ ಬೋಡಿ ದೆಬ್ಬಿಸಬಲ್ಲೆ. ಏನಾಗಬೇಕು ಹೇಳೋಣ? ಬಿಲ್ಡಪ್ ಡೈಲಾಗ್ ಬೇಡ, ಮುಚ್ಕೊಂಡು ಸೈನ್ ಮಾಡಿಸುವಂಬ. ಅಣ್ಣ ನಾನ್ ತಾಳಿ ಕಟ್ಟಿದ ಗಂಡ, ನನ್ನ ನೋಡಿ ಗಡ್ಡ ಅಂತ ನಡುಗಿ ಕಸ ಅಂತ ಸೈನ್ ಮಾಡ್ಕೊ ಬರ್ತೀನಿ. ಅದು ಕಸ ಲಸ ಅಂತ ಮಾಡಿಸ್ಕೊ. ಯಾವ್ದೋ ಒಂದು ಏನೇ ಅಣ್ಣ ಅತ್ತಿಗೆಗೆ ಸೈನ್ ಮಾಡು ಅಂತ ಹೇಳಿದ್ರೆ ಹೊಡೆದಿದೆ ಅಂತ ಏನೇ? ಯೋ ಎತ್ತೆಯ ಕಾಲು ಮ್ಯಾಕೆ. ಇಷ್ಟು ಸಾಕ ನೋಡು ಅಕಾರ್ಡಿಂಗ್ ಟು ಗವರ್ನಮೆಂಟ್ ರೂಲ್ ಪ್ರಕಾರ ಸೈನ್ ಎಲ್ಲ ಮಾಡಕ್ ಹಾಕಿಲ್ಲ. ಏನೇ ಅಕಾರ್ಡಿಂಗ್ ಟು ಬದಲಾಕಾಯಿ. ಇಲ್ಲಿ ರೂಲ್ಸ್ ಎಲ್ಲ ನಂದೇ. ಇಲ್ಲಿ ರೂಲ್ ನಿಂದೆ ಆಗಿರ್ಬೋದು, ಇಲ್ಲ ಮಿನಿಸ್ಟರ್ ನಾನು. ಗಂಡನಿಗೆ ಎದುರು ಮಾತಾಡ್ತೀಯ ಅಂದ್ರೆ ಮುಖ ಪಂಚರ್ ಆಗ್ಬಿಡ್ಬೇಕು. ವೇಟು ಮೇಡಮ್ ಖಾರ ರೆಡಿ ಆಗಿದೆ ಮೇಡಮ್. ಆಫೀಸರ್ ಇವ್ ನನ್ ಗಂಡ ವೇಟು. ಏನ ನಿಂದು? ನೀನ್ ನೋಡಿದ್ರೆ ಇವಳಿಗೆ ಬಿಲ್ಡಪ್ ಕೊಡ್ತೀಯ, ಇವಳು ನೋಡಿದ್ರೆ ಅವಳಿಗೆ ಬಿಲ್ಡಪ್ ಕೊಡ್ತೀಯ. ಏನೋ ನಿಮ್ಮಿಬ್ರು ಮಧ್ಯೆ ನಡೀತಾ ಉಂಟು. ರವಿಶಂಕರ ಅವ್ರ ತಮ್ಮ. ನೀನ್ ವಾಂಡಲಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಸರಿಯಾಗಿ ಕ್ಯೂ ಕೊಡು. ಗಾಬರಿ ನನ್ ಮಗನೇ. ಮುಚ್ಕೊಂಡ್ ಸೈನ್ ಮಾಡೆ. ಹಾಕಿಲ್ಲ ಅಂತ ಹೇಳಿಲ್ವಾ ಆಫೀಸರ್? ಇವನ್ಗೂ ಹಂಗೆ ಹೇಳಿದ್ರ ಅಂತ ಅರ್ಥ ಆಗತ್ತು, ಒಂಚೂರು ಹೇಳಿ. ಓಕೆ ಮೇಡಮ್. ಯಾಕೋ ಏನಾಯ್ತು? ಅಣ್ಣ ಸಿಕ್ಕಿದವ್ರ ಹತ್ರ ಹುಚ್ಚಿನಾಗಿ ಹೊಡೆದಂಗ ಓಡ್ತಿ ಬಿಟ್ಲಣ್ಣ. ಅಯ್ಯೋ ನಿನಗೂ ಹೊಡ್ಸಲ್ಲ. ಸಮಾಧಾನ ಮಾಡ್ಕೋ ಕಂದ, ಸಮಾಧಾನ ಮಾಡ್ಕೋ. ಆಫೀಸರ್ ನಿಮ್ ಡ್ಯೂಟಿ ಮುಗಿತ್ ನೀವಿನ ಹೊಲ್ಡಿ. ಓಕೆ ಮೇಡಮ್, ಏನಾರ ಎಮರ್ಜೆನ್ಸಿ ಇದ್ದಿಲ್ರಿ ನೀವು 2 kg ಖಾರ ತರ್ತೀನಿ ನಾನು. ಹೊಲ್ಡು ಓಕೆ ಮೇಡಮ್. ಏನು ಅಂದ್ರೆ ಯಾಕೆ ಎದ್ರಕಂತೀರಿ? ಬರ್ರಿ, ನಾನ್ ನಿಮ್ ಎಂಟ್ರಲ್ವೇ. ಯಾಕೆ ಬರ್ಬೇಕು ನಾನು? ಬರ್ರಿ ಫಸ್ಟ್ ನೈಟ್ ಅಲ್ವೇ, ನನಗ್ ನಾಚಿಕೆ ಆಯ್ತದ. ಬರ್ರಿ ರೂಮ್ ಗೋಣ. ನೀನ್ ಫಸ್ಟ್ ನೈಟ್ ಬೇಡ, ಯಾವ್ದು ಬೇಡ, ನಡಿಯ. ಬರಕಿಲ್ಲ. ನಾನು ಬರಲ್ಲ ಅಂದ್ರೆ ಬರಲ್ಲ. ಬಾವಾ ಅವ್ರೇನೋ ಬರಕಿಲ್ಲ ಅಂತೆ, ಆಫೀಸರ್ನ ಕರೆಸ್ಲಾ ಅಥವಾ ಕಳಿಸ್ತೀರಾ? ಅಮ್ಮ ಅಂದಿವೆ, ನೀನ್ ಮುಂದೆ ಇವನು ಹಿಂದೆ. ಹೋಗೋ ನಿನ್ ಕಾಲು ಮುಗಿತೀನಿ, ಹೋಗೋ. ಏನ್ ಮಾತಾಡ್ತಿದ್ಯಾನ? ನನ್ಗೇನ್ ರೋಷ ಮಾನ ಮರ್ಯಾದಿಲ್ಲ ಅಂತ ಜ್ಞಾನ ಮಾಡಿದ್ಯ? ಆ ಕೆಂಗೇರಿ ಮೋರಿ ಬೇಕಾದ್ರೆ ಮಲಗ್ತೀನಿ, ಈ ಮಾರಿ ಪಕ್ಕ ನಾನು ಮಲಗಲ್ಲ. ಬಂದಮ್ಮ
ಬಂದ ಕಾಲಿಗೆ ಬೀಳ್ತೀನಿ ಹೋಗೋ. ನೀನು ಹೋಗ್ಲಿಲ್ಲ ಅಂತಂದ್ರೆ ಅವಳು ಆಫೀಸರ್ ಕಳಿಸ್ತಾಳೆ. ಆಫೀಸರ್ ಹಂಗೆ ಬರಲ್ಲ, ಖಾರ ಕುಟ್ಟ ಮಿಷನ್ ತಗೊಂಡ್ಬರ್ತಾನೆ. ನಿನ್ ಕಾಲಿಗೆ ಬೀಳ್ತೀನಿ ಹೋಗು. ಅಣ್ಣ ಸಿಂಹ ಜೊತೆ ಹೆಂಗಣ ಸಂಸಾರ ಮಾಡ್ಲಿ? ಬಾಯ್ಲಿ, ಸಿಂಹನೇ ಆಗಿರ್ಲಿ ಹುಲಿನೇ ಆಗಿರ್ಲಿ, ಹೆಣ್ಣು ಹೆಣ್ಣೆ. ಇವತ್ತೊಂದು ಫಸ್ಟ್ ನೈಟ್ ಮುಗಿಸ್ಕೊಂಡ್ಬಿಡು, ಆಮೇಲೆ ನಾಳೆ ಅವಳು ನಿನ್ ಗ್ರಿಪ್ ನಲ್ಲಿ ಇರ್ತಾಳೆ. ಏನೋ ನನ್ ಗ್ರಿಪ್ಪಲ್ಲಿ ಇರ್ತಾಳ? ಹಂಗಾದ್ರೆ ಒಂದ್ ಕೈ ನೋಡೇ ಬರ್ಲಾ? ಹೋಗು ಹೋಗು ಹೋಗು, ನಾವ್ ಆ ಕಡೆ ಬ್ಲ್ಯಾಕ್ ಔಟ್. ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮನಸ್ಸಲ್ಲೊಂಚೂರು ಆಸೆ ಹುಟ್ಟಿತು. ಟಚ್ಚಾಗಿ ಕೈ ಕಾಲ್ ಟಚ್ಚಾಗಿ. ಹಾಡು ಮುಗೀತು ಅಂತಂದ್ರೆ ಎಲ್ಲ ಮುಗ್ದಂಗೆ ಅರ್ಥ. ಈಗ ಹೆಂಗ್ ಬರ್ತಾನ ನೋಡ್ ನನ್ನ ಹುಲಿ. ಕಂದ ಬಾರೋ ಬಾರೋ ನನ್ನ ಹುಲಿ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಯಾಕೋ ಏನಾಯ್ತು ಇದು? ಅಣ್ಣ ನಿನ್ ತಮ್ಮ ತವ್ರ ಮನೆಗೆ ಹೋಗಿ ಬರ್ತಾನಣ್ಣ. ನೀನು ತವ್ರ ಮನೆಗೆ ಹೋಗ್ತೀಯ? ಹೌದಣ್ಣ. ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ರಾತ್ರಿ ಏನಾದ್ರು ಆ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋರು ಏನಾದ್ರು ಬಂದಿದ್ರ? ಅಣ್ಣ ಮಂಚದ ಅಡಿಯ ಗನ್ ಹಿಡ್ಕೊಂಡು ಕೂತ್ ಮಲಗಿದ್ರಣ್ಣ. ಹೋಗ್ಬಾ ಹೋಗ್ಬಾ ಹೋಗ್ಬಾ. ಏನು ಹೋಗ್ಬಾ, ನಾ ಮನೆ ಕೆಲಸ ನಿಮ್ಮ ಅಪ್ಪ ಮಾಡೋಣ. ಏನು? ನಾವು ಇವ್ರ ಮನೆ ಕೆಲಸ ಮಾಡ್ಬೇಕಾ? ಓಕೆ ಆಫೀಸರ್. ಎಸ್ ಮೇಡಮ್. ಫಾಲೋ ಮೀ. ಅದನ್ನ ನಾ ಮುಸ್ರೆ ತಿಕ್ತೀನಿ. ನಾನು ವಾಷಿಂಗ್ ಡಿಪಾರ್ಟ್ಮೆಂಟ್, ನಂದು ಕಿಚನ್ ಡಿಪಾರ್ಟ್ಮೆಂಟ್. ನಾನು ಅಸಿಸ್ಟೆಂಟ್. ನಡ್ರಿ, ನಾ ಬಂದೇ ಬಿಟ್ರಿ ಹಿಂದೆ. ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ, ಹುಟ್ಟಿದ ಊರನ್ನು ಬಿಟ್ಟು ಬರ್ಲಿ ಜೋರ್ ಚಪ್ಪಾಳೆ. ತರುಣ್ ಅವರೇ, ವಾಟ್ ಆ ಪರ್ಫಾರ್ಮೆನ್ಸ್, ಸೂಪರ್ಬ್ ಆಗಿತ್ತು. ಅಷ್ಟು ಎಂಟರ್ಟೈನಿಂಗ್, ಅಷ್ಟು ನಕ್ಕಿದ್ದೀನಿ ನಾನು. ಜಡ್ಜ್ ಅದೆಲ್ಲ ಬಿಟ್ಬಿಟ್ಟು ನಾನು ಆಡಿಯನ್ಸ್ ತರ ಎಂಜಾಯ್ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ಇಡೀ ಆಕ್ಟ್ ನಾನು. ರಮೇಶ್ ಸರ್ ಬ್ರಿಲಿಯಂಟ್ ಆಗಿತ್ತು. ರಮೇಶ್ ಸರ್ ನೀವು ಮಾಡಿದಷ್ಟು ಅಂಡ್ ದ ಹೋಲ್ ಶೋ, ನಿಮ್ಮ ಕ್ಯಾಪ್ಟನ್ ಹರೀಶ್, ಅದ್ಭುತ ಪರ್ಫಾರ್ಮೆನ್ಸ್ ಹರೀಶ್. ಅಂದ್ರೆ ನಾವು ನಾಟಕಗಳಲ್ಲಿ ಸ್ಟೇಜ್ ಮೇಲೆ ಮಾಡಿದ್ದು ಓಕೆ ಒಂದು ಟೈಮಿಂಗು, ಈ ತರದ್ದು ಮಾಡೋದು ಬೇರೆ ಟೈಮಿಂಗ್ ಅಲ್ಲಿ ಇರುತ್ತೆ. ನೀವು ಅವ್ರು ನಾನ್ ಆಕ್ಟರ್ಸ್ ಜೊತೆನೂ ಮ್ಯಾಚ್ ಮಾಡ್ತಾ ಇದ್ದೀರಾ, ಆಕ್ಟರ್ಸ್ ಜೊತೆನೂ ಮ್ಯಾಚ್ ಮಾಡ್ತಾ ಇದ್ದೀರಾ. ಎಷ್ಟು ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತಂದ್ರೆ ಕೆಲವೊಂದು ಅವ್ರಿಗೆ ಎತ್ಕೊಡ್ಬೇಕಲ್ಲ, ಮತ್ತೆ ಇದು ಹಿಂಗೆ ಈ ಪಾಯಿಂಟ್ ಅಂತ. ಐ ಡೋಂಟ್ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ಹರೀಶ್ ಅವರು ಗೌಡ್ರ ಗದ್ಲ ನಾಟಕ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ನನಗಲ್ವಾ. ನಮ್ಮ ತಂದೆ ಗೌಡ್ರ ಗದ್ಲ ಅಂತ ನಾಟಕ ಮಾಡೋರು. ಅದ್ರಲ್ಲಿ ಒಂದು ಸೀನ್ ಬರುತ್ತೆ ಏನೋ, ಇಡೀ ಸೀನ್ ಅಲ್ಲಿ ಒಂದು 8-10 ಜನ ಆಕ್ಟರ್ಗಳು ಇರ್ತಾರೆ. ಇವ್ರು ನಮ್ಮ ತಂದೆ ಎಲ್ಲಾರ್ಗು ಒಂದು ಫಿಟ್ಟಿಂಗ್ ಇಟ್ಬಿಡ್ತಾರೆ, ಎಲ್ಲ ಜಗಳ ನಡೀತಾ ಇರುತ್ತೆ. ಇಡೀ ಅವರು ಆ ಸೀನ್ ಪೂರ್ತಿ ಸ್ಟಾಪ್ ಸ್ಟಾರ್ಟ್ ಅಷ್ಟೇ ಹೇಳ್ತಿರ್ತಾರೆ. ಅದನ್ನ ಸ್ಟಾಪ್ ಸ್ಟಾರ್ಟ್ ಅಂತಿರ್ಲಿಲ್ಲ ಅವ್ರಿಗೆ, ಇಂಗ್ಲಿಷ್ ಬರಲ್ಲ ಅಂತ ಫೀಲ್ಗೆ ಟಾಪ್ ಟಾಟ್ ಅಂತ. ಟಾಟ್ ಅಂದ್ರೆ ಅವ್ರು ಮಾತಾಡ್ತಾನೆ, ಟಾಪ್ ಟಾಟ್ ಟಾಪ್ ಟಾಟ್ ಅಂದ್ರೆ ಟಪ್ 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 ಅಂತ ಮಾತಾಡ್ತಾನೆ ಇರ್ತಾರೆ. ಇಡೀ ಸೀನ್ ಅದು ಅಷ್ಟು ಬ್ಯೂಟಿಫುಲ್, ಒಬ್ರು ಕ್ಯಾರಿ ಮಾಡ್ಕೊಂಡು ಹೋಗೋರು. ಹಂಗೆ ಇವರು ನಂದು ಮುಗಿತಿ, ನೀನ್ ಎತ್ಕೊಂತಿಲ್ಲ, ನೀನ್ ಎತ್ಕೊಂಡು ಅವ್ನು ಎತ್ಕೋಬೇಕು ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲಾರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೇನೆ. ಐ ಥಿಂಕ್ ಈ ಪರ್ಫಾರ್ಮೆನ್ಸ್ ಬ್ಲಾಕ್ ಬಸ್ಟರ್, ಅದೆಲ್ಲ ಸೆಕೆಂಡ್ರಿ. ನನಗೆ ಫೇವ್ರೇಟ್ PCR ರೆಡಿ. ಪರ್ಫಾರ್ಮೆನ್ಸ್. ಇಷ್ಟು ಜನ ಕಲಾವಿದರು, ಇವರಷ್ಟು ಜನ ಒಂದ್ ಕಡೆ ಆದ್ರೆ ಗಗನ ಸೂಪರ್ಬ್. ಗಗನ ಸೂಪರ್ಬ್, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಗಗನ ಸೂಪರ್ಬ್ ಅಂಡ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಗಗನ ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್, ಸಖತ್ ಮಜಾ ಆಯ್ತ್ರಿ ಇದು. ಇದೆಲ್ಲದಕ್ಕಿಂತ ಹೆಲ್ಪ್ ಆಗಿರೋದು ನಿಮ್ಮ ರೈಟಿಂಗ್. ಕಾಮಿಡಿಲ್ಲ, ಸಿಚುವೇಶನ್ ಚೆನ್ನಾಗಿದ್. ಫಸ್ಟ್ ಆಫ್ ಆಲ್ ಎಷ್ಟು ಚೆನ್ನಾಗಿದೆ ನೋಡಿ, ಅವ್ಳು ಬಂದಾಗ ಅವ್ಳು ಕೆಲಸದವಳು, ಕೊನೆಗೆ ನೀವೆಲ್ಲ ಕೆಲಸದವ್ರು ಆಗ್ತೀರಾ, ಅವ್ಳು ಮಿನಿಸ್ಟರ್ ಆಗ್ತಾಳೆ. ಎಷ್ಟು ಕರೆಕ್ಟ್ ಆಗಿ ಸರ್ಕಲ್ ಆಗಿದೆ ನೋಡಿ ಸ್ಕ್ರಿಪ್ಟ್. ಒಂದು ಸ್ಕ್ರಿಪ್ಟ್ ಕರೆಕ್ಟ್ ಆಗಿ ಸಿಕ್ತು, ಒಳ್ಳೆ ಕಲಾವಿದರು, ಪರ್ಫೆಕ್ಟ್ ಟೈಮಿಂಗ್, ಬ್ಯೂಟಿಫುಲ್ ಕೆಮಿಸ್ಟ್ರಿ, ಎಲ್ಲರೂ ಇನ್ವಾಲ್ವ್ ಆಗಿದ್ರಿ. ನೋ ವಂಡರ್ ಬ್ಲಾಕ್ ಬಸ್ಟರ್. ಕಂಗ್ರಾಚುಲೇಷನ್. Thank you, sir. ನಿಜವಾಗ್ಲೂ ಈ ಹಂತದಲ್ಲಿ ನಮ್ಮ ರೈಟರ್ ಶರಣಪ್ಪ ಅವರು ಹಾಗೂ ಮೆಂಟರ್ ಚಂದ್ರು ಸರ್ಗೆ ಒಂದು ಸ್ಪೆಷಲ್ ಚಪ್ಪಾಳೆ ಬರಬೇಕು ಪ್ಲೀಸ್. ಗಾಡ್ ಫಾದರ್ ಜಗೇಶ್ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅವನೊಬ್ಬ ತುಂಬಾ ಅಮಾಯಕನ ತರ ಆಕ್ಟ್ ಮಾಡ್ತಾನೆ, ಅದೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಮೇಡಮ್ ಅವರು ಅಷ್ಟೇ, ಅವನ್ನ ನೋಡಿದಾಗ ಅಂದ್ರು, ನನ್ನ ಲೈಫಲ್ಲಿ ಮದುವೆ ಆದ್ರೆ ಆ ಥರವನ್ನ ನಾನು ಮದುವೆ ಆಗ್ಬೇಕು ಅನ್ನೋ ಒಂದು ಆಸೆ ನಂಗಿದೆ ಅಂತ ಅಂದ್ರು. ನನ್ನ ಇರಮ್ಮ ಡಿಸ್ಟರ್ಬ್ ಆಗತ್ತೆ ಅಂತ ನಾನು ಆ ಕಡೆ ನೋಡ್ತೆ. ಸರ್ ವಾಟ್ ಎ ಸೆಕ್ಸಿ ಫೆಲೋ ಅಂತೆಲ್ಲ 2 ಸರಿ ಹೊಡೆದ್ರು ನನಗೆ.
ನಾನು ತುಂಬ ಸಹಿಸ್ಕೊಂಡೆ. ಎಲ್ಲೋ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಟ್, ಭಾಳ ಚೆನ್ನಾಗಿತ್ತು. ಎಲ್ಲರೂ ಈ ಸ್ಕಿಟ್ಟನ್ನ ನೋಡಿದ್ರು. ಇಲ್ಲಿರುವಂತಹ ಮ್ಯಾಕ್ಸಿಮಮ್ ಜನ ಏನ್ ಗೊತ್ತಾ, ಎಲ್ಲ ವೃತ್ತಿ ರಂಗಭೂಮಿ ಕಲಾವಿದ್ರು. ಅಲ್ಲಿ ಕೂತಿರುವಂತಹ ತರುಣ್ ಅವರು ಅದರ ದೊಡ್ಡ ಅಭಿಮಾನಿ. ಇವತ್ತಿಗೂ ಕೂಡ ಅವರು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಅಲ್ಲಿ ಹೋಗ್ತಾರೆ, ಆ ಡ್ರಾಮಾಗಳನ್ನ ನೋಡ್ತಾರೆ, ಆ ಕಥೆಗಳನ್ನ ಕಲ್ತು ಬರ್ತಾರೆ. ಆ ಕನೆಕ್ಷನ್ ಬಹಳ ಆಳವಾಗಿದೆ ಅವರ ಜೊತೆ. ಅವರ ಬಗ್ಗೆ ಒಂದು ವಿಶೇಷವಾದ ಮಾತನ್ನ ನಮ್ಮ ಹರೀಶ್ ಅವರು ಹಂಚ್ಕೋಬೇಕಂತ ಇದ್ದಾರೆ. ಹರೀಶ, ನಾ ಸಣ್ಣವನಿದ್ದಾಗ ಅಂದ್ರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬೀದರ್ ಕ್ಯಾಂಪ್ ಇತ್ತು. ಅಪ್ಪಾಜಿನೂ ಅಲ್ಲಿ ಪಾತ್ರ ಮಾಡ್ತಿದ್ರು ಬೀದರ್ ಕ್ಯಾಂಪಲ್ಲಿ. ಅವಾಗ ನಾನು ಒಂದು ಹೋಟೆಲಲ್ಲಿ ಸಪ್ಲೈ ಮಾಡ್ತಿದ್ದೆ. ನಮ್ಮ ದೊಡ್ಡಮ್ಮನ ನೋಡ್ಬೇಕಂತೇಳಿ ಅಲ್ಲಿ ಹೋಗಿದ್ದೆ. ಹೋದಾಗ ಅಪ್ಪಾಜಿ ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡೋರು ಅದು ಹೆಂಗೆ ಮಾಡೋರು ಅಂತಂದ್ರೆ ಲಾಸ್ಟ್ ಸೀನ್, ಅದು ಲಾಟನ್ ಇಡೋ ಸೀನು. ಅವ್ರು ಹಿಂಗೆ ಹಿಡಿದ ಮೇಲೆ ಗುಂಡು ಹಾಕಿದ್ಮೇಲೆ ಇಲ್ಲಿಂದ ಏನಿಲ್ಲ ಅಂದರೂ ಅಷ್ಟು ದೂರ ಹೋಗಿ ಬೀಳ್ತಿದ್ರು. ನಮಗೆ ಒಂಥರ ಮೈಯೆಲ್ಲ ಜೂಮ್ ಅಂದ್ಬಿಡೋದು. ಆಮೇಲೆ ಇನ್ನೂ ನೆನಪೈತಿ, ಆಗಿನ ಕಾಲಕ್ಕೆ ದೀಪಾವಳಿ ಹಬ್ಬ ಇರುತ್ತೆ. ನಾವೆಲ್ಲ ಸಣ್ಣವರು ಆಗಿನ ಕಾಲಕ್ಕೆ ನಮ್ಮನ್ನೆಲ್ಲ ಸಾಲಕ್ಕೆ ನಿಲ್ಲಿಸಿ ಒಬ್ಬೊಬ್ರಿಗೆ 500-500 ರೂಪಾಯಿ ಕೊಟ್ಟು ಬಟ್ಟೆ ತೊಗೊಳ್ರು ಅಂತೇಳಿ ಅಷ್ಟು ಹುಡುಗರಿಗೆ ಕಂಪ್ನಿ ಗೇಟಿನ ಮಕ್ಕಳಿಂದ ಹಿಡಿದು ಕಲಾವಿದರ ಮಕ್ಕಳು ಅಷ್ಟಿಗೂ ಸಾಲಕ್ಕೆ ನಿಲ್ಲಿಸಿ 5 ನನ್ನ ಜೀವನದ ಫಸ್ಟ್ ಟೈಮ್ 500 ನೋಟ್ ನೋಡಿದ್ದೆ. ಅವತ್ತು ಅಪ್ಪಾಜಿ ಕೈಗಿಂದ 500 ರೂಪಾಯಿ ನೋಟ್ ಇಸ್ಕೊಂಡು ಬಟ್ಟೆ ತೊಗೊಳ್ರಿ, ಇದು ತೊಗೊಳ್ರಿ ಅಂತೇಳಿ ಹೇಳ್ಕೊಟ್ಟಿದ್ರು. ಅದೊಂದು ನೆನಪಿತ್ತಣ, ಅದು ಅಪ್ಪಾಜಿದು. ನಾಟಕ ಸಿಂಧೂರ ಲಕ್ಷ್ಮಣನ ಪಾತ್ರದಲ್ಲಿ ಚಲನಚಿತ್ರ ನಟ ಸುಧೀರ್ ಸರ್ ಅವರು ನಿಜವಾಗ್ಲೂ ಎಂಥ ದೊಡ್ಡ ಲೆಜೆಂಡ್ ಅಂತ ಅಂದ್ರೆ, ಇಲ್ಲಿ ಇವತ್ತು ಎಷ್ಟು ಕಲಾವಿದರಿದ್ದಾರೆ, 2 ಕಾರ್ಯಕ್ರಮಗಳ ಸಂಗಮ ಆಗ್ತಾ ಇದೆ. ಆ ನಟನಿಗೆ ನಾವು ಗೌರವದ ಚಪ್ಪಾಳೆಯನ್ನ ಸಲ್ಲಿಸಲೇಬೇಕು. ಆ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ದ ಲೆಜೆಂಡರಿ ಆಕ್ಟರ್ ಸುಧೀರ್ ಸರ್. ಸರ್, ನಿಮಗೆ ಅವರ ಜೊತೆ ಇದ್ದಂತಹ ನೆನಪುಗಳು? ನಾನು ಭಾಳ ಪಿಕ್ಚರ್ ಮಾಡಿದ್ದೀನಿ ಅವ್ರ ಜೊತೆ. ಹೌದು, ನಂಗೆ ಭಾಳ ಬ್ಯೂಟಿಫುಲ್ ಅಂದ್ರೆ ಅವರು ಸಣ್ಣ ಪಂಚೋಡಿ. ಅವರು ಹೆಂಗಿದೆ ಅಣ್ಣ ಪಿಕ್ಚರು ಅಂತಣ್ಣ, ಅದೇನೋ ಥಿಯೇಟ್ರು ಫುಲ್ಲು ಗಲ್ಲ ನಿಲ್ಲು ಅವರ ಒಂದು ಡೈಲಾಗ್ನ ಎತ್ಕೊಂಡು ಹಾಕಿ ಇವತ್ತು ಬಹಳ ಫೇಮಸ್ ಆಗ್ಬಿಟ್ಟಿದೆ. ಅಬದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಚಪ್ಪರ್ ಖಾನ್, ಅದು ಅವ್ರದೇ ಡೈಲಾಗ್. ಅದು ಯಾರೋ ಒಬ್ಬ ಪ್ರೊಡ್ಯೂಸರ್ ನಕರ ಮಾಡ್ತಾರೆ ಅವ್ರಿಗೆ. ಅವ್ರು ಏನು ಕದರಾಗಿ ಹೇಳಿದ್ರು, ಗುರು ನೀನು ಸಿನಿಮಾ ಇಲ್ಲದೆ ಹೋದ್ರು ಪರವಾಗಿಲ್ಲ, ಕತ್ತೆ ಬಾಲ ಆಯ್ತು, ನಂಗೆ ಉತ್ತರ ಕರ್ನಾಟಕ ಇದೆ, ಅನ್ನ ಹಾಕ್ತಾರೆ, ಕರೆಕ್ಟಾಗಿ ಮಾತಾಡು ಅಂತ ಒಂದು ಡೈಲಾಗ್ ಹೊಡೆದಿರೋ ಅವರು. ಆ ಪ್ರೊಡ್ಯೂಸರ್ ಅದ್ರ ಬಿದ್ದೋಗ್ಬಿಟ್ಟಿದ್ದ. ಚೆನ್ನಾಗಿತ್ತು ಅವ್ರ ಮಾತುಗಳೆಲ್ಲ ಕೇಳೋಕ್ಕೆ ಒಂದು ಆನಂದ. ದೊಡ್ಡಣ್ಣ, ಇವರಪ್ಪ, ಇವರೆಲ್ಲ ಸೇರಿಬಿಟ್ರೆ ಬ್ಯೂಟಿಫುಲ್ ಮಜಾ ಇರ್ತಾ ಇತ್ತು ಅಂತ ಒಂದು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ ಬ್ಯೂಟಿಫುಲ್ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ತರುಣ್ ಅವರೇ, ಈ ಆಕ್ಟಿಗೆ ಯಾರೇ ಪರ್ಫಾರ್ಮ್ ಮಾಡಿದ್ರು ಕೂಡ ಈ ಮಹಾ ಸಂಗಮದಲ್ಲಿ ಇದು ನಿಜವಾದ ಎಂಟರ್ಟೈನ್ಮೆಂಟ್ ಸಂಗಮ ಮರೆಯ. ಫ್ಯಾಂಟಾಸ್ಟಿಕ್. ಆಲ್ ದಿ ವೆರಿ ಬೆಸ್ಟ್ ಗೈಸ್. ಮಹಾ ನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್, ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಗಳನ್ನ ಒಳಗೊಂಡಿದ್ದು ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಪ್ಲಾಟ್ಗಳು ತುಮಕೂರಿನಲ್ಲೂ ಕೂಡ ಈಗ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.